ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಮಯಮೃತಂ ಜಗತ್ಪಿಬತಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟಭಗವನ್ನವ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾತ್ ಏಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಉಮಾ ವೈವಾಕ್ ಸಮುತ್ತಿಷ್ಟ ಮನೋರುದ್ರಬುಧಾವೃತಃ ತದೇತನ್ಮಿಥುನಂ ಧ್ಯಾತ್ವಾ ನ ದಾಂಪತ್ಯಾದ್ವಿಹೀಯತೆ ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿಬುಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾದಿಯಾನ್ ನೌಮಿನ್ಯಾಯಸುಧಾರಥಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಮಾಕೃತಾ ಶ್ರೀಸತ್ಯಾತ್ಮಗುರೋತ್ಪರಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ಸಮ್ಯಃ ಶಿಕ್ಷಿತಸ್ಪಿ ಕೃಪಾಲುಭಿಃ ತನ್ವಂದೇ ಖೇಡಕೃಷ್ಣಾರ್ಯಾನ್ ವಂದೇ ವಿದ್ಯಾ ಗುರುನ್ ನಮಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಹರಿ ಓಂ ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವ ನೋದ್ಧತ ವಿಶಿಷ್ಟಾಂಬುಚಾರು ಜಲಧೇ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರ ಮೇಷ್ಟೀಡಿ ತತ್ವಮವಮಾಂ ಪ್ರೇಷ್ಟಾರ್ಕಸೂನುಮನುಚೇಷ್ಟಾರ್ಥವಾತ್ಮವಿರತಿಷ್ಟೋ ಯುಗಾಂತ ಸಮಯೇ ಶ್ರೇಷ್ಠಾತ್ಮಶೃಂಗಧೃತ ಕಾಷ್ಟಾಂಬುವಾಹನ ವರಾಷ್ಟಾಪದ ಪ್ರಭತನೋ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಕಲ ತತ್ವಾಭಿಮಾನಿ ದೇವತಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ತದ್ಭಿನ್ನ ರುಕ್ಮಿಣೀ ಸಮೇತ ವೇಣುಗೋಪಾಲ ಧ್ವಾಂತರ್ಗತ ಅಂಬರಣೀಪತಿ ಶ್ರೀ ವೇದವ್ಯಾಸರೂಪಿಯಾದ ಭಗವಂತನ ಚರಣಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ಅನಂತ ನಮಸ್ಕಾರವನ್ನು ಸಲ್ಲಿಸಿ ದಶಾವತಾರ ಸ್ತೋತ್ರ ಪೂರ್ವದಲ್ಲೇ ಇದು ಪ್ರಾರಂಭ ಆಗಿದ್ದು ಈಗ ಮತ್ತೆರಡು ದಿನಗಳ ಕಾಲ ದೇವರು ನುಡಿಸಿದಂತೆ ಮುಂದಿನ ವಿಷಯಗಳನ್ನು ತಿಳಿದು ಭಗವಂತನ ಚರಣಾರವಿಂದಗಳಿಗೆ ಅರ್ಪಣೆ ಮಾಡೋಣ. ಈ ಒಂದು ತುಳಸಿಯನ್ನು ಪುಷ್ಪವನ್ನು ಅಂತ ಸ್ತೋತ್ರ ಮಾಡ್ತಾ ಹಿಂದೆ ರಾಮಚಂದ್ರ ದೇವರ ವಿಶೇಷವಾದಂತಹ ಮಹತ್ವವನ್ನು ಅನೇಕ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಭಾರ್ಗವ ಧನ್ವಂತರಿ ಮೋಹಿನಿ ಹೀಗೆ ಅನೇಕ ಭಗವದ್ರೂಪಗಳ ಮಹಿಮೆಗಳನ್ನೆಲ್ಲ ವರ್ಣನೆ ಮಾಡ್ತಾ ಬಂದಿದ್ದಾರೆ. ವಾದಿರಾಜ ಗುರು ಸಾರ್ವಭೌಮರಿಂದ ರಚಿತವಾದಂತಹ ದಶಾವತಾರ ಸ್ತೋತ್ರ ಇವಾಗ 20 ಶ್ಲೋಕ ಮುಗಿದಿತ್ತು. 21ನೇ ಶ್ಲೋಕ ಇವತ್ತಿನಿಂದ ದೇವರು ನುಡಿಸಿದಂತೆ ನುಡಿದ ಭಗವಂತನ ಚರಣಾರವಿಂದಗಳಿಗೆ ಅರ್ಪಣೆ ಮಾಡೋಣ.
ಧೀಮಾನಮೇಯತನು ಧಾಮಾರ್ಥ ಮಂಗಲದ ನಾಮ ರಮಾ ಕಮಲಭೂ ಕಾಮಾರಿ ಪನ್ನಗಪ ಕಾಮಾಹಿ ವೈರಿ ಗುರು ಸೋಮಾರಿ ವಂದ್ಯ ಮಹಿಮಾ ಸ್ಥೇಮಾದಿನಾಪಗತ ಸೀಮಾವತಾತ್ ಸಬಲ ಸಮಾಜ ರಾವಣ ರಿಪೂ ರಾಮಾಭಿದೋ ಹರಿರಥೌಮಾಕೃತಿ ಪ್ರತನ ಸಾಮಾದಿ ವೇದ ವಿಷಯ ಧೀಮಾನ್ ಸ್ವರವತ್ತಮನಾದಂತಹ ಶ್ರೀಹರಿ ಭಗವಂತನಲ್ಲಿ ಧೀಹಿ ಅಸ್ಯಾಸ್ತಿ ಇತಿ ಧೀಮಾನ್. ಧೀ ಶಬ್ದಕ್ಕೆ ಬಹಳ ಅರ್ಥ. ಪರಮಾತ್ಮನಲ್ಲಿ ಇದ್ದಷ್ಟು ಜ್ಞಾನ ಪ್ರಪಂಚದಲ್ಲಿ ಇನ್ನೆಲ್ಲೂ ಕಾಣಲು ಸಾಧ್ಯವಿಲ್ಲ. ಅಪರಿಮಿತವಾದ ಜ್ಞಾನಪೂರ್ಣನಾದ ಕಾರಣ ಭಗವಂತನನ್ನ ಧೀಮಾನ್ ಅಂತ ಸ್ತೋತ್ರ ಮಾಡ್ತಾರೆ. ಅಥವಾ ಧೀ ಅನ್ನೋ ಶಬ್ದಕ್ಕೆ ಧೈರ್ಯ ಅಂತಲೂ ಒಂದು ಕಡೆ ಅರ್ಥವನ್ನು ಮಾಡಿದ್ದಾರೆ. ಭಗವಂತನಲ್ಲಿ ಇದ್ದಷ್ಟು ಧೈರ್ಯ ಪ್ರಪಂಚದಲ್ಲಿ ಇನ್ನೆಲ್ಲೂ ಕಾಣಲು ಸಾಧ್ಯವಿಲ್ಲ. ಅಂತಹ ಧೈರ್ಯ, ಅಪರಿಮಿತವಾದ ಧೈರ್ಯ ಭಗವಂತನಲ್ಲಿದ್ದ ಕಾರಣಂತಹ ಸ್ವಾಮಿ ಧೀಮಾನ್ ಅಥವಾ ಸರ್ವತ್ರದಲ್ಲಿ ಇದ್ದು ಎಲ್ಲರಿಗೂ ಜ್ಞಾನವನ್ನು ನೀಡುವವನಾದ ಕಾರಣ ಭಗವಂತನನ್ನ ಧೀಮಾನ್ ಅಂತ ಸ್ತೋತ್ರ ಮಾಡ್ತಾರೆ. ಅಮೇಯ ತನುಧಾಮ, ಪರಮಾತ್ಮನನ್ನ ಅವನ ಶರೀರ ಆಗಲಿ ಅವನ ಗುಣಗಳಾಗಲಿ ಯಾರೂ ಇವನ ಯೋಗ್ಯತಾ ಇಷ್ಟೇ, ಇವನ ಶರೀರದ ಮಿತಿ ಇಷ್ಟೇ, ಅವನ ಸೌಂದರ್ಯದ ಮಿತಿನೂ ಇಷ್ಟೇ ಅಂತ ಯಾರು ಹೇಳಲು ಸಾಧ್ಯವಿಲ್ಲ ಅಂತಾರೆ ಮಹಾನುಭಾವರು. ಸಂಪೂರ್ಣವಾಗಿ ಭಗವಂತನ ಶರೀರ, ಅವನ ಕಾಂತಿ, ಅವನ ಅವಯವಗಳಲ್ಲಿರುವಂತಹ ಸಾಮರ್ಥ್ಯವನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ. ತಿಳಿಯಲು ಅಸಾಧ್ಯವಾದ ಶರೀರವೆಂಬ ಸೂರ್ಯನಂತೆ ಕಾಂತಿ ಉಳ್ಳಂತಹ ಆರ್ತ ಮಂಗಲದ ನಾಮ. ಅಂದರೆ ದುಃಖದಲ್ಲಿ ಇರುವಂತಹ ಪ್ರಜೆಗಳನ್ನು, ಅವರ ದುಃಖವನ್ನು ನಾಶ ಮಾಡಿ, ಪ್ರಜೆಗಳಲ್ಲಿರುವ ದುಃಖವನ್ನು ನಾಶ ಮಾಡಿ ಅವರಿಗೆ ಅಪೇಕ್ಷಿತವಾದ ಫಲವನ್ನು ಕೊಟ್ಟು ಮಂಗಳ ಸ್ವರೂಪನಾಗಿ, ಅದೇ ಭಕ್ತಾಪರಾಧ ಸಹಿಷ್ಣು ಅಂಥೇಳಿ, ದಯಾಸಮುದ್ರ, ಕರುಣಾಮಯಿ, ಹೀಗೆ ನಾನಾ ಹೆಸರುಗಳಿಂದ ಪ್ರತಿಪಾದ್ಯನಾಗಿ ಅನೇಕ ಹೆಸರುಗಳಿಂದ ಬಿರುದಾಂಕಿತನಾದಂತಹ ಸ್ವಾಮಿ ಯಾರಿಂದ ವಂದ್ಯನಾಗಿದ್ದಾನೆ? ರಮಾ, ಕಮಲಭೂ, ಕಾಮಾರಿ, ಪನ್ನಗಪ, ಕಾಮ ಅಹಿವೈರಿ, ಗುರು ಸೋಮಾದಿ ವಂದ್ಯ ಮಹಿಮ. ಲಕ್ಷ್ಮೀದೇವಿ, ಆಮೇಲೆ ಬ್ರಹ್ಮದೇವರು, ಆಮೇಲೆ ಮಹರುದ್ರದೇವರು, ಆಮೇಲೆ ಶೇಷದೇವರು, ನಂತರ ಕಾಮ, ಮನ್ಮಥ, ಆಮೇಲೆ ವೃತ್ರಾಸುರನ ಸಂಹಾರಕರಾದವರು ಯಾರು? ಇಂದ್ರದೇವರು, ಆಮೇಲೆ ಬೃಹಸ್ಪತ್ಯಾಚಾರ್ಯರು, ಆಮೇಲೆ ಚಂದ್ರ, ಹೀಗೆ ಮೊದಲಾದ ಸಕಲ ದೇವಾನು ಸಕಲ ಚರಾಚರ ವಸ್ತುಗಳಿಂದ ಅಥವಾ ಸಕಲ ಜೀವರಾಶಿಗಳಿಂದ ಸ್ತುತ್ಯನಾದಂತಹ ಅಪಾರವಾದ ಮಹಿಮೆಯಿಂದ ಕೂಡಿದಂತಹ ಸ್ಥೇವಾದಿನ, ಸೃಷ್ಟಿಯಾದಿನ ಅಂತ ಹೇಳ್ಬೋದಾಗಿತ್ತು, ಅಥವಾ ಲಯಾದಿ ಅಂತ ಹೀಗಾದರೂ ಹೇಳ್ಬೋದಾಗಿತ್ತು. ಸ್ಥೇಮಾದಿ ಅಂತಲೇ ಯಾಕಂದ್ರು? ಸೃಷ್ಟಿ, ಸ್ಥಿತಿ, ಲಯ. ಇಲ್ಲಿ ರಕ್ಷಣೆ ಏನು ವಿಶೇಷ ಅಂದರೆ, ಸೃಷ್ಟಿ ಮತ್ತೆ ಲಯದಕ್ಕಿಂತ ರಕ್ಷಣೆಯೇ ದೊಡ್ಡ ಕರ್ತವ್ಯ ಅಂತ. ಅಂತಹ ಅತ್ಯುತ್ತಮವಾದ ಕಾರ್ಯವನ್ನು ಅದು ಸರ್ವೋತ್ತಮನಾದ ಸರ್ವಸಮರ್ಥನಾದ ಭಗವಂತನಿಂದ ನಡೀತಾ ಇದೆ. ಅದಕ್ಕಾಗಿ ಸ್ಥೇಮಾದಿ ಅಂತಲೇ ಸ್ತೋತ್ರ ಮಾಡಿದ್ದಾರೆ. ಸೃಷ್ಟಿ ಲಯದಕ್ಕಿಂತ ರಕ್ಷಣೆ ಬಹಳ ದೊಡ್ಡದು ಅಂತ ಹೇಳಿ ಸ್ಥೇಮಾದಿ ವಂದ್ಯ. ಪರಮಾತ್ಮ ಸರ್ವರನ್ನು ಸೃಷ್ಟಿ ಮಾಡಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ಅಂತಹ ಸ್ವಾಮಿ ಅದು ಎಂತಹ ರೀತಿಯಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ನೇವನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ 8 ಕರ್ಮಗಳು ಎಲ್ಲರಿಗೂ ಒಂದೇ ತರಹದ ಈ ಫಲವನ್ನು ಕೊಡೋದಿಲ್ಲ. ಅವರವರ ಯೋಗ್ಯತಾನುಸಾರ ಜಡವಸ್ತುವಿಗೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ಹೊಂದಿರುವುದು. ಆದರೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅನ್ನೋದೇನಿದೆ ಇವು ಜಡಕ್ಕೆ ಕೂಡೋದಿಲ್ಲ. ಇದು ಆ ಜೀವರಾಶಿಗಳಿಗೆ ಮಾತ್ರ ಕೂಡುವಂತಹದ್ದು. ಇಂತಹ ಆದಮೇಲೆ ಸೃಷ್ಟಿ ಅಂದಮೇಲೆ ಎಲ್ಲರ ಸೃಷ್ಟಿನೂ ಒಂದೇ ಥರ ಇಲ್ಲ. ಬ್ರಹ್ಮದೇವರ ಸೃಷ್ಟಿ ಬೇರೆ, ರುದ್ರದೇವರ ಸೃಷ್ಟಿ ಬೇರೆ, ಆಮೇಲೆ ಸಕಲ ದೇವಾನುದೇವತೆಗಳ ಸೃಷ್ಟಿ ಬೇರೆ, ಋಷಿಗಳ ಸೃಷ್ಟಿ ಬೇರೆ, ಮಾನವರ ಸೃಷ್ಟಿಯೇ ಬೇರೆ, ಪಕ್ಷಿಗಳ ಸೃಷ್ಟಿ ಬೇರೆ, ಪಶುಗಳ ಸೃಷ್ಟಿ ಬೇರೆ, ಜಲಚರ ಪ್ರಾಣಿಗಳ ಸೃಷ್ಟಿ ಬೇರೆ, ಎಲ್ಲ ಬೇರೆ 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 ಬೇರೆ. ಅರ್ಥಾತ್ ಅವುಗಳ ಯೋಗ್ಯತಾನುಸಾರವಾಗಿ ಯಥಾ ವಿನಿಮಯ, ಯೋಗ್ಯತಾನುಸಾರ ಭಗವಂತ ಇವನ್ನೆಲ್ಲವನ್ನ ಮಾಡಿಸಿ ಪೂರ್ಣಾನುಗ್ರಹ ಮಾಡುವಂತಹ ಭಗವಂತನ ವ್ಯಾಪಾರವನ್ನು ಯಾರೂ ಕೂಡ ಪರಿಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಅಪಗತ ಸೀಮಾ ನಮಗೆಲ್ಲ ಈ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ನಮಗೊಂದು ಕೊನೆಗೆ ಒಂದು ಸೀಮಾ ಅಂತ ಇದೆ. ಇಷ್ಟಿಷ್ಟರಲ್ಲೇನೆ ನಾವು ಹೀಗೀಗೆ ಸಂಚಾರ ಮಾಡಬೇಕು, ಹೀಗೆ ಸಾಧನೆ ಮಾಡಬೇಕು, ಇಷ್ಟೇ ನಮ್ಮ ಜ್ಞಾನ, ಇಷ್ಟೇ ಸಾಮರ್ಥ್ಯ, ಎಲ್ಲ ಇಷ್ಟಿಷ್ಟಕ್ಕೆ ಯೋಗ್ಯತೆ ನಮಗಿರೋದು. ಆದರೆ ಭಗವಂತನಿಗೆ ಯಾವ ವಿಚಾರದಲ್ಲೂ ಅವನಿಗೆ ನಿಯಮ ಇಲ್ಲ.
ಸ್ವಾಮಿ ನೀ ಇಷ್ಟರಿಂದ ಇಷ್ಟೇ ಯಾಕೆ ಸಂಚಾರ ಮಾಡ್ತೀಯ, ಇಷ್ಟರಿಂದ ಇಷ್ಟೇ ಯಾಕೆ ನಿನ್ನ ಗುಣಗಳು, ಅಥವಾ ಇಷ್ಟೇ ಯಾಕೆ ನಿನ್ನ ಸಾಮರ್ಥ್ಯ ಅಂತ ಇಲ್ಲವೇ ಇಲ್ಲ. ದೇವರು ಅವನಿಗಿದ್ದಷ್ಟು ಸಾಮರ್ಥ್ಯ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ಅವನಲ್ಲಿ ಇದ್ದಷ್ಟು ಗುಣ ಯಾರಲ್ಲೂ ಇಲ್ಲ, ಅವನಲ್ಲಿ ಇದ್ದಷ್ಟು ವ್ಯಾಪ್ತತೆ ಎಷ್ಟು ಕಡೆ ಪರಮಾತ್ಮ ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಬ್ರಹ್ಮಾಂಡದ ಹೊರಗಡೆಗೂ ಇದ್ದಾನೆ. ಬ್ರಹ್ಮಾಂಡದ ಹೊರಗಡೆ ಇರುವ ರೂಪ ಅಂತೂ ಅದು ಅಪಾರವಾದ ಅನಂತಾನಂತ ರೂಪಗಳಿಂದ ವ್ಯಾಪ್ತನಾದ ಭಗವಂತ. ಅದು ವಾಯುದೇವರಿಗೆ, ಆಮೇಲೆ ವಾಯುದೇವರಿಂದ ಪೂಜ್ಯರಾದಂತಹ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯಿಂದ ಸ್ತುತ್ಯನಾಗಿ ಭಗವಂತ ಅವ್ಯಾಕೃತ ಆಕಾಶದಲ್ಲಿ ವ್ಯಾಪ್ತನಾಗಿದ್ದಾನೆ. ಇಂತಹ ಭಗವಂತನನ್ನು ಯಾರು ಪರಿಪೂರ್ಣವಾಗಿ ತಿಳಿಯಲು ಸಾಧ್ಯವೋ, ಸಕಲ ಸಮಾಜ ರಾವಣ ರಿಪುಹು. ಭಗವಂತ ಅನಂತ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಿಂದ ಪ್ರತಿಪಾದ್ಯನಾದಂತಹ ಸ್ವಾಮಿ ರಾವಣ ರಿಪು. ರಾವಣನೇ ಮೊದಲಾದಂತಹ ಅವನ ಅಮಾತ್ಯರು 5 ಜನ ಮಂತ್ರಿಗಳನ್ನು ಮುಂದೆ ಮಾಡಿಕೊಂಡು ಯುದ್ಧಕ್ಕೆ ಬಂದಿರ್ತಾನವನು. ಹೀಗೆ ಇವರನ್ನೆಲ್ಲರನ್ನ ಮುಂದೆ ಮಾಡಿಕೊಂಡು ಬಂದಂತಹ ರಾವಣ ಅಥವಾ ಮೂಲಬಲ ದೊಡ್ಡ ಅನೇಕ ರಾಶಿಯಾಗಿ ದೈತ್ಯರ ಗುಂಪನ್ನೇ ಕರೆದುಕೊಂಡು ಬಂದಂತಹ ಆ ರಾವಣನೇ ಮೊದಲಾದಂತಹ ಶತ್ರುಗಳನ್ನು ಅಭೌಮಾಕೃತಿ, ಇವನು ಪ್ರಾಕೃತ ಶರೀರನಾಗಿ ಏನು ಅವರನ್ನು ಸಂಹಾರ ಮಾಡಲಿಲ್ಲ, ಅಪ್ರಾಕೃತ ಸ್ವರೂಪನಾಗಿ ಭಗವಂತ ಸಾತ್ವಿಕ, ರಾಜಸ, ತಾಮಸ ಈ 3 ಗುಣಗಳು, 3 ಗುಣದ ಸಂಬಂಧ ಇದ್ಯಾವುದು ವಿಕಾರ ಭಗವಂತನಿಗಿಲ್ಲ. ಪ್ರಾಕೃತವಾದಂದ್ರೆ ಪಂಚಭೌತಗಳು, ಪಂಚ ತನ್ಮಾತ್ರಗಳು, ಇವುಗಳ ಸಂಬಂಧ ಯಾರಿಗಿರುತ್ತದೆ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳಿಂದ ಯುಕ್ತವಾದಾಗ ಅದು ಪ್ರಾಕೃತ ಶರೀರ. ನಮ್ಮ ಭಗವಂತನ ಶರೀರ ಇದು ಅಪ್ರಾಕೃತ ಶರೀರ, ಯಾರಿಂದ ನಿರ್ಮಾಣವಾದ ಶರೀರವಲ್ಲ, ಅವನ ಇಚ್ಛೆಯಿಂದ ಅವನೇ ಪ್ರಾದುರ್ಭೂತನಾಗಿ ಬಂದಂತಹ ಭಗವಂತನ ಶರೀರ ಎಂತಹದ್ದು? ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ಶರೀರ. ಆ ಸ್ವಾಮಿ ಅನಂತ ಸೂರ್ಯಕೋಟಿ ಪ್ರಕಾಶಮಾನನಾಗಿ ಕಾಣುವಂತಹ ಸ್ವಾಮಿ ರಾಮಾಭಿಧ ಶ್ರೀರಾಮಚಂದ್ರ ಅಂಥೇಳಿ ಲೋಕದಲ್ಲಿ ಪ್ರಸಿದ್ಧನಾದಂತಹ ಸ್ವಾಮಿ. ಬರೀ ರಾಮಚಂದ್ರ ಅಂಥೇಳಿ ಇಲ್ಲಿ ಪ್ರಸಿದ್ಧನಾದ ಮಾತ್ರಕ್ಕೆ ಅದು ಒಂದೇ ಹೆಸರಲ್ಲ, ಲೋಕದಲ್ಲಿ ಅನೇಕ ಹೆಸರುಗಳಿವೆ. ಈ ಸಮಯದಲ್ಲಿ ರಾಮಚಂದ್ರ ಅಂಥೇಳಿ ಪ್ರಸಿದ್ಧನಾಗಿ ಎಲ್ಲರಿಂದ ಸ್ತುತ್ಯನಾದಂತಹ ಸ್ವಾಮಿ, ನಿನ್ನ ಚರಣಾರವಿಂದಗಳಿಗೆ ಅನಂತ ನಮಸ್ಕಾರಗಳು. ರಾಮಾಭಿಧ ಹರಿಹಿ, ರಾಮಚಂದ್ರನೆಂಬ ಹೆಸರುಳ್ಳಂತಹ ಪಾಪ ಪರಿಹಾರ ಶಕ್ತಿ, ಪುಣ್ಯಪ್ರದರಾಗಿ ಇರುವಂತಹ ಸರ್ವ ಜೀವರಾಶಿಗಳ ಅಂತರ್ಗತನಾಗಿ ಇರುವಂತಹ ಶ್ರೀಮನ್ನಾರಾಯಣನು ಮಾಂ ಅವತಾತ್, ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ, ನಮ್ಮ ಜೀವನ ಸಾರ್ಥಕ ಮಾಡಲಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಒಂದು ಶ್ಲೋಕದಲ್ಲಿ ರಾಮಚಂದ್ರ ದೇವರು ಪೂರ್ವದಲ್ಲಿ, ಹಿಂದಿನ ಶ್ಲೋಕದಲ್ಲಿ ಸೇತು ಬಂಧನವನ್ನು ಮಾಡಿಕೊಂಡು ಲಂಕಾ ಪಟ್ಟಣವನ್ನು ಸೇರಿದ್ದರು, ಲಂಕಾಪುರಿಯನ್ನು ಸೇರಿದ್ದರು. ಸೇರಿ ಎಲ್ಲ ಇವರನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ಸುಗ್ರೀವನನ್ನ ಇವನನ್ನು ಕೊಟ್ಟು ಕಳಿಸಿದ್ದಾರೆ, ಅಂಗದನನ್ನ. ಕೊನೇ ಬಾರಿ ಇನ್ನೊಂದು ಬಾರಿ ಹೇಳಿದರು, ನಾವೆಲ್ಲ ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ, ಈಗಾದರೂ ಅವನು ತಪ್ಪು ಕ್ಷಮಾ ಬೇಡಿಕೊಂಡು ಹೆಂಡತಿಯನ್ನು ಒಪ್ಪಿಸಿದರೆ ಪ್ರಾಣ ಭಿಕ್ಷೆ ಕೊಟ್ಟು ಬಿಡ್ತೀನಿ, ಇಲ್ಲದೆ ಹೋದರೆ ಮರಣ ಸಿದ್ಧ ಅಂತ ಹೇಳಿ ಬಾ ಅಂತೇಳಿ ಅಂಗದನ್ನು ಕೊಟ್ಟು ಕಳಿಸಿರ್ತಾರೆ, ತಿಳಿಸಿ ಬಂದಿರ್ತಾರೆ. ಸಮಾಧಾನ ಆಗಿಲ್ಲ ಅಂತ ಸುಗ್ರೀವನು ಹೋಗಿ ನಾನಾ ಥರದ ಹಿಂಸಾದಿಗಳು ಕೊಟ್ಟು ಬಂದಿರ್ತಾನೆ. ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲೇ ತುಂಬ ವಿಸ್ತಾರವಾಗಿದೆ. ಅಂಗದ ಅವನೆಲ್ಲ ಹೇಳ್ತಾನೆ, ರಾವಣ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನಮ್ಮ ಅಪ್ಪನ ಪರಿಚಯ ಅಂತೂ ನಿನಗಿದೆಯಲ್ಲ, ಒಳ್ಳೆ ದೃಷ್ಟಿ ಬೊಂಬೆ ಅಂತ ನಿನ್ನನ್ನು ಹಿಡಿದು ಬಿಟ್ಟು ತಂದು ನಾನು ಚಿಕ್ಕ ಕೂಸಾದಾಗ ತೊಟ್ಟಿಲಲ್ಲಿ ನಿನ್ನನ್ನು ದೃಷ್ಟಿ ಬೊಂಬೆ ಅಂತ ಕಟ್ಟಿದಾಗ ನಾನು ಆಗಾಗ ನಿನ್ನನ್ನು ದೃಷ್ಟಿ ಬೊಂಬೆ ಅಂತ ನಿನ್ನನ್ನು ನೋಡ್ತಾ ಆಟ ಆಡ್ತಾ ಇದ್ದೆ. ನಾನು ನಮ್ಮ ಅಪ್ಪನ ಯೋಗ್ಯತೆ ಗೊತ್ತಿದೆ ನಿನಗೆ. ಅಂತಹ ನಮ್ಮ ಅಪ್ಪನನ್ನ ಅನಾಯಾಸವಾಗಿ ಸಂಹಾರ ಮಾಡಿ ಜಗದ್ರಕ್ಷಕನಾಗಿ ಬಂದಂತಹ ಸ್ವಾಮಿ ಶ್ರೀರಾಮಚಂದ್ರ ಪ್ರಭು, ಅವನು ಒಬ್ಬನೇ ಇಷ್ಟು ಸಾಮರ್ಥ್ಯ ಇದ್ದವನಂದ್ರೆ ಅವನಿಗೆ ನಿಯಾಮಕನಾಗಿ ಒಬ್ಬರಲ್ಲ ಇಬ್ಬರಲ್ಲ ಎಂತೆಂತಹ ರಾಮಚಂದ್ರ ದೇವರು, ಅವರ ದಯೆಯಿಂದ ಮುಖ್ಯ ಪ್ರಾಣದೇವರು, ಲಕ್ಷ್ಮಣ ಅನೇಕರು ಬಂದಿದ್ದಾರೆ. ಏಕೈಕಮಪ್ಯನರ್ಥಾಯ. ಹಾಗಾಗಿ ಮರಣ ನಿಶ್ಚಿತ, ಯುದ್ಧ ಪ್ರಾರಂಭ ಆಯಿತು ಅಂದರೆ ಬಿಟ್ಟುಬಿಡು ಅಂತಂದ್ರೆ ಅವನು ಚಿಕ್ಕ ಇಷ್ಟು ರೂಪವ ಇಟ್ಟುಕೊಂಡು ನನ್ನ ಮೇಲೆ ಇಂಥದ್ದೆಲ್ಲ ಅಹಂಕಾರ, ಈ ಪ್ರವೃತ್ತಿ ಅಂದರೆ ಹೋಗಿ ನಾನಾ ಥರ ಹಿಂಸಾದಿಗಳು ಕೊಟ್ಟರು ಅಂತಂತಾರೆ. ಹೋಗಿ ಮೂಗಿನ ಮೇಲೆ ಗುದ್ದಿ, ಮೀಸೆ ಎಲ್ಲ ಕಿತ್ತಿ, ಏನೇನು ಅವ್ಯವಸ್ಥೆ ಆಗಬೇಕು ಅಷ್ಟೆಲ್ಲ ಮಾಡಿ ಓಡಿ ಬಂದಿದ್ದಾರೆ ಅಂತ. ಕಪಿಯ ಕ್ರಿಯಾ ಏನಿರಬೇಕೋ ಅದನ್ನೆಲ್ಲ ಮಾಡಿ ಬಂದರು ಅಂತ ವರ್ಣನೆ ಮಾಡ್ತಾರೆ. ಇಷ್ಟಾದ ಮೇಲೆ ಯುದ್ಧ ನಿಶ್ಚಯವಾಯಿತು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದ್ವಾರಗಳಿಂದ ಯುದ್ಧ ಪ್ರಾರಂಭವಾಗಿದೆ. ಎಲ್ಲರೂ ಸುಗ್ರೀವ, ಆಮೇಲೆ ಮುಂದೆ ಜಾಂಬುವಂತ, ಅಲ್ಲಿ ಅಂಗದ
ಎಲ್ಲರ ಪರಾಕ್ರಮಿಗಳೇ. ಆದರೆ ಬ್ರಹ್ಮದೇವರ ವರ, ರುದ್ರದೇವರ ವರ ಇದ್ದವರಿಗೆಲ್ಲ ಇವರೇನೂ ಮಾಡಲು ಸಾಧ್ಯವಿಲ್ಲ. ಮುಖ್ಯ ಪ್ರಾಣದೇವರು ಅವನ್ನೆಲ್ಲರನ್ನ ನಿಗ್ರಹ ಮಾಡ್ತಾ ಮುಂದೆ ಲಕ್ಷ್ಮಣನಿಂದ ಇಂದ್ರಜಿತ್ತವನ್ನ ಸಂಹಾರವನ್ನು ಮಾಡಿಸಿ ಸಾಕ್ಷಾತ್ ತಾನು ಕುಂಭಕರ್ಣನನ್ನ ಸಂಹಾರ ಮಾಡಿ ಮುಂದೆ ರಾವಣ ಮೂಲಬಲವನ್ನು ತಂದಾಗ ಅವನಿಗೆ ಇವರಾಮ, ಇವನಿಗೆ ಅವರಾಮ, ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಭಗವಂತ ದುಷ್ಟ ನಿಗ್ರಹ ಮಾಡಿ ಶಿಷ್ಟ ಪರಿಪಾಲನೆ ಮಾಡಿ ರಾವಣನ ಸಂಹಾರ ಮಾಡಿ ಕೊನೆಗೆ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಭಗವಂತ ನಮ್ಮೆಲ್ಲರನ್ನೂ ಉದ್ಧಾರ ಮಾಡಿದಂತಹ ಸ್ವಾಮಿ, ಮತ್ತೆ ಮತ್ತೆ ನಿನ್ನಲ್ಲಿ ಬೇಡುವುದು ನಮ್ಮನ್ನು ರಕ್ಷಣೆ ಮಾಡು, ನಿನ್ನ ಅನುಗ್ರಹ ನಮಗಾಗಲಿ ಅಂತ ಸ್ತೋತ್ರವನ್ನು ಮಾಡ್ತಾ ಮತ್ತೆ ಇನ್ನು ಮುಕ್ತಿಪ್ರದ ಮುಕುಂದನನ್ನು ಕೊನೆಯದಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ದೋಷಾತ್ಮ ಭೂವ ಶತುರಾಷಾಢ ತಿಕ್ರಮಜ ರೋಷಾತ್ಮ ಭರ್ತೃವಚಸ ಪಾಷಾಣಭೂತ ಮುನಿ ಯೋಷಾವರಾತ್ಮತನು ವೇಷಾದಿದಾಯ ಚರಣ ನೈಷಾದಯೋಷದ ಶುಭೇಶಾಕೃತ ಕೃದಂಡಜನಿ ದೋಷಾಚರಾದಿ ಶುಭದೋ ದೋಷಾಗ್ರ ಜನ್ಮ ಮೃತಿ ಶೋಷಾಪಹೋವತು ಸುದೋಷಾಂಘ್ರಿ ಚಾತಹನನಾತ್. ದೋಷ ಅನ್ನೋ ಶಬ್ದಕ್ಕೆ ಇಲ್ಲಿ ರಾತ್ರಿ ಅಂತ ಅರ್ಥ ಮಾಡ್ತಾರೆ. ರಾತ್ರಿಯಲ್ಲಿ ಸಂಚಾರ ಮಾಡುವಂತಹ ಯಾರು ಆತ್ಮಭೂವತು ರಾಕ್ಷಸ ಅಪರೋಕ್ಷಾತ್ಮ ಅಂದರೆ ರಾತ್ರಿಯಲ್ಲಿ ಸಂಚಾರ ಮಾಡುವಂಥವ್ರು ಯಾರು? ಈ ಭೂತ ಪ್ರೇತ ಪಿಶಾಚಾದಿಗಳು. ಅವರನ್ನು ನಿಗ್ರಹ ಮಾಡುವಂತಹ ಮಹಾಪರಾಕ್ರಮಿಗಳಾದವರು ಇಂದ್ರದೇವರು. ಅವರು ಒಂದು ಬಾರಿ ಭೂವನ್ನು ಸಂಚಾರವನ್ನು ಮಾಡ್ತಾ ಇದ್ದಾಗ ಅಹಲ್ಯಾದೇವ ವಿಚಾರದಲ್ಲಿ ವೇಷಾಂತರವನ್ನು ಧರಿಸಿ ಸಂಘವನ್ನು ಮಾಡಿದ್ದಕ್ಕೆ ಆ ಒಂದು ರೋಷ ಕೋಪದಿಂದ ಆತ್ಮಭರ್ತೃ ಯಾರು ಆ ಅಹಲ್ಯೆಯ ಪತಿಯಾದಂತಹ ಗೌತಮರ ವಚಸ ಅಂದರೆ ಶಾಪದಿಂದ ಭೂತ ಮುನಿ ಯೋಷಾವರಾತ್ಮದ ವೇಷದಾದಿಯ ಚರಣ ಅಂದರೆ ಈ ಕಲ್ಲಿನ ಒಳಗಡೆ ಇದ್ದಾಳಷ್ಟೇ, ಕಲ್ಲೇ ತಾನಾಗಿಲ್ಲ. ಯಾವತ್ತು ಜೀವರಾಶಿಗಳು ಕಲ್ಲಾಗಿ ಬೀಳು ಅಂತಂದರೆ ಅಥವಾ ಇನ್ನೇನಾಗುವ ವಸ್ತು ಅಂತಂದರೆ ಆ ಜಡ ಪದಾರ್ಥವೇ ಅವರು ಆಗೋದಿಲ್ಲ, ಜಡ ಪದಾರ್ಥದಲ್ಲಿ ಅವರು ಇರ್ತಾರಷ್ಟೇ. ಈಗ ಕಲ್ಲಾಗಿ ಇದ್ದಳು ಅಂತ ದಾಸರ ಪದ್ಯದಲ್ಲಿ ಕೆಲವರಲ್ಲಿ ಕೇಳ್ತೀವಿ, ಆದರೆ ಅವರ ಅಭಿಪ್ರಾಯ ನಾವು ತಗೊಳ್ಬೇಕಾದದ್ದು ಕಲ್ಲಿನಲ್ಲಿ ಅವಳು ಇದ್ದಾಳೆ ಅಂತ ಅರ್ಥ ಮಾಡಿಕೊಳ್ಬೇಕು ಹೊರತು ಅವಳೇ ಕಲ್ಲಲ್ಲ. ಅಷ್ಟೇ ಅಲ್ಲದೆ ಶಾಸ್ತ್ರದಲ್ಲಿ ದೇವರ ಬಗ್ಗೆಯೂ ಇದನ್ನೇ ಚಿಂತನೆ ಮಾಡಬೇಕಾದಾಗ ಹೇಳ್ತಾರೆ, ನೀವೆಲ್ಲಾದರೂ ಪ್ರತಿಮಾ ದರ್ಶನ ಮಾಡಿದಾಗ ದೇವರನ್ನು ನೋಡ್ತೀರಾ, ಕಲ್ಲೇ ಪ್ರತಿಮಾನೇ ಪರಮಾತ್ಮನಲ್ಲ, ನ ಪ್ರತೀಕೆ ನಹಿ ಸಹ ಅಂತ ವೇದವ್ಯಾಸ ದೇವರು ಸ್ಪಷ್ಟ ಮಾಡ್ತಾರೆ. ಪ್ರತೀಕದ ಒಳಗಡೆ ಇರುವ ಭಗವಂತನನ್ನ ನಾವು ಸ್ತೋತ್ರ ಮಾಡ್ತೀವಿ ಹೊರತು ಯಾಕೆ ಪ್ರತೀಕನೇ ಯಾಗಬೇಕು ಅಂದರೆ ನಾವು ಪ್ರತೀಕಾಲಂಬನರು. ಲೋಕದಲ್ಲಿ ಇಬ್ಬರು ಇದ್ದಾರೆ, ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ. ಅಪ್ರತೀಕಾಲಂಬನರಿಗೆ ಎಲ್ಲಿ ಬೇಕಾದಲ್ಲಿ ಭಗವತ್ ಚಿಂತನೆ ಮಾಡಿ ಭಗವಂತನನ್ನು ನೋಡ್ತಾ ಆನಂದ ಪಡ್ತಾ ಸಾಧನೆ ಮಾಡ್ತಾರೆ. ನಮಗೆಲ್ಲ ಕಂಡ ವಸ್ತುವಿನಲ್ಲಿ ದೇವರನ್ನ ಕಾಣುವ ಯೋಗ್ಯತೆ ನಮಗಿಲ್ಲ. ಹಾಗಾಗಿ ದೇವರ ಫೋಟೋನ ನೋಡಿದ್ರೇನೆ, ದೇವರ ಪ್ರತಿಭಾ ನೋಡಿದ್ರೇನೆ, ಆ ಸಾಲಿಗ್ರಾಮ ನೋಡಿದ್ರೆ ಯಾವಾಗಲೂ ನಮಸ್ಕಾರ ಮಾಡೋದಿಲ್ಲ. ಅಲ್ಲಿ ಕುತ್ಕೊಂಡಿರ್ತೀವಿ ಒಂದು ಗಂಟೆ ಪೂರ್ತಿ ನೋಡಿದಾಗೆಲ್ಲ ಕೈ ಮುಗಿತಾ ಇರ್ತೀವ. ಎಲ್ಲಿ ಮುಗಿತೀವಿ? ಆ ಪ್ರಸಂಗ ಬಂದಾಗ ಏನೋ ಪರಿಹಾರ ಮಾಡು, ಅಪರಾಧ ಕ್ಷಮಾ ಮಾಡು ಅಂತ ಬೇಡಿಕೊಳ್ಳುವ ಪ್ರಸಂಗ, ಅಥವಾ ವಿಶೇಷವಾಗಿ ಗುಣಚಿಂತನೆ ಮಾಡಬೇಕಾದ ಪ್ರಸಂಗ, ಅಥವಾ ದೇವರಿಗೆ ನಮಸ್ಕಾರ ಮಾಡಿ ಕೊನೆಗೆ ಸಮರ್ಪಣೆ ಮಾಡಬೇಕಾದ ಪ್ರಸಂಗ. ಹೀಗೆ ಕೆಲವು ಪ್ರಸಂಗದಲ್ಲಿ ಮಾತ್ರ ಕೈ ಮುಗಿತೀವಿ ಅಷ್ಟೇ ಹೊರತು ಎಲ್ಲ ಪ್ರಸಂಗದಲ್ಲಿ ಎಲ್ಲಿ ಕೈ ಮುಗಿತೀವಿ? ನಮ್ಮ ಪಾಡಿಗೆ ನಮ್ಮ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೂ ಕೂಡ ಆ ಭಗವಂತನನ್ನ ಪ್ರಸಂಗದಲ್ಲಿ ಅಲ್ಪ ಪ್ರಸಂಗದಲ್ಲಾದರೂ ಕೈ ಮುಗಿಬೇಕಲ್ಲ. ಆ ಮುಗಿಬೇಕಾದ್ರೆ ಸಾಲಿಗ್ರಾಮಾಂತರ್ಗತನಾಗಿ ಅಥವಾ ತಂದೆ ತಾಯಿಗಳ ಅಂತರ್ಗತನಾಗಿ ಗೋವಿನ ಅಂತರ್ಗತನಾಗಿ ಹೀಗೆ ಕೆಲವಲ್ಲಿ ನಾವು ದೇವರನ್ನ ನೋಡ್ತೀವಿ. ಹಾಗಾಗಿ ನಾವೆಲ್ಲ ಪ್ರತಿಕಾಲಂಬನರು. ಆದರೆ ಪ್ರತಿಮಾನೇ ಪರಮಾತ್ಮ ಅಂತ ಚಿಂತನೆ ಮಾಡಬಾರದು. ಎಂ ಯಥೋಪಾಸನೆ ತಂತಂ ತಥೈವ ಭವತಿ. ದೇವರನ್ನ ಕಲ್ಲು ಅಂತ ಚಿಂತನೆ ಮಾಡಿದ್ರೆ ನಮ್ಮನ್ನು ಕಲ್ಲೇ ಮಾಡಿಟ್ಬಿಡ್ತಾನೆ. ಅರ್ಥಾತ್ ಕಲ್ಲಿನಂತೆ ಹೃದಯ ಮಾಡಿಕೊಂಡು ನಮ್ಮನ್ನು ನರಕದಲ್ಲಿ ಹಾಕಿ ತುಳಿತಾನೆ ಅಂತ ಅರ್ಥ. ನಾವು ಸ್ವಲ್ಪ ದೇವರು ಕಲ್ಲಿನ ಒಳಗಡೆ ದೇವರು ಇದ್ದಾನೆ, ನಮಗೆ ಪ್ರೇರಕನಾಗಿದ್ದಾನೆ ಅಂದರೆ ಅಪೇಕ್ಷಿತವಾದ ಫಲವನ್ನು ಕೊಟ್ಟು ಕಲ್ಲಿನಿಂದ ಸರ್ವ ಫಲವಾಯಿತು ಅಂತ ಜ್ಞಾನಿಗಳೆಲ್ಲ ಸ್ತೋತ್ರ ಮಾಡಿದ್ದಾರೆ. ಅಂತಹ ಶ್ರೀರಾಮಚಂದ್ರ ದೇವರು ಶಿಲಾರೂಪದಲ್ಲಿ ಇರುವಂತಹ ಅಹಲ್ಯೆಯನ್ನ ಪರಮಾತ್ಮ ಏನು ಮಾಡಿದ? ತನ್ನ ವರ ಅತ್ಯುತ್ತಮವಾದಂತಹ ತನ್ನ ಪಾದಸ್ಪರ್ಶದಿಂದ
ಅವಳು ಧನ್ಯಳಾದಳು ಅಂತ ಇಲ್ಲಿ ಒಂದು ಕಡೆ ವರ್ಣನೆ. ನಮಗೆ ಶ್ರೀಮದಾಚಾರ್ಯ ಏನು ಹೇಳ್ತಾರೆ ಅಂದರೆ, ಪರಮಾತ್ಮನ ದೃಷ್ಟಿಯಿಂದ ಅವಳು ಧನ್ಯಳಾದಳು ಅಂತ ಎರಡೂ ತರಹ ವಿಷಯವೂ ಕೂಡ ವರ್ಣನೆ ಮಾಡಿದ್ದಾರೆ ಮಹಾನುಭಾವರು. ಹಾಗಾಗಿ ಆ ಭಗವಂತನಿಂದ ಧನ್ಯಳಾದ ಅಹಲ್ಯೆಯನ್ನ ಪರಮಾತ್ಮ ಗೌತಮರು ಮತ್ತೆ ಅಹಲ್ಯೆ ಇಬ್ಬರೂ ಸೇರಿ ಕೊನೆಗೆ ಮತ್ತೆ ವಿಶೇಷವಾಗಿ ರಾಮಚಂದ್ರನ ಸೇವೆಯನ್ನು ಮಾಡಿ ಭಗವಂತನಿಂದ ವಿಶೇಷವಾಗಿ ಅನುಗ್ರಹಭೂತರಾದಂತಹ ಆ ದಂಪತಿಗಳು ಮತ್ತೆ ಇನ್ಯಾರಿದ್ದಾರೆ ಆ ಸಮಯದಲ್ಲಿ ತನ್ನ ಶರೀರದಿಂದ ಉದ್ಧಾರ ಮಾಡಿ ಅವರನ್ನು ಉದ್ಧಾರ ಮಾಡುವುದರ ಜೊತೆಗೆ ಇನ್ನೂ ಇದ್ದಾರೆ. ಯಾರ್ಯಾರು? ನೈಷಾದ ಯೋಷಿತ ಅಂದರೆ ಸ್ತ್ರೀ ರೂಪದಲ್ಲಿ ಇರುವಂತಹ ನಿಷಾದ ಯೋನಿಯಲ್ಲಿ ಹುಟ್ಟಿದಂತಹ ಶಬರಿ, ಅವಳಿಗೆ ಅನುಗ್ರಹ ಮಾಡಿದ ಭಗವಂತ. ಅಶುಭೇಚ್ಛಾಕೃತ ಅಂದರೆ ಮಾಂಸ ಮೊದಲಾದಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಿಯೇ ಜೀವನವನ್ನು ಮಾಡುವಂತಹ ಜಟಾಯು, ಅವನನ್ನು ಕೂಡ ಉದ್ಧಾರ ಮಾಡಿದ ಭಗವಂತ. ಆಮೇಲೆ ಇನ್ಯಾರನ? ರಾಕ್ಷಸ ವಂಶದಲ್ಲಿ ಹುಟ್ಟಿ ಅಶುಭೇಶಾಕೃತ. ಆಮೇಲೆ ದೋಷಾಚಾರಾದಿ, ರಾಕ್ಷಸ ಕುಲದಲ್ಲಿ ಹುಟ್ಟಿದರೂ ಸಹಿತ ರಾಕ್ಷಸ ಕಾರ್ಯವನ್ನ ಮಾಡದೇನೆ ದೇವತಾ ಕಾರ್ಯವನ್ನ ಮಾಡ್ತಾ ಭಗವತ್ ಪೂಜೆಯನ್ನ ಮಾಡ್ತಾ ಭಗವಂತನ ಆರಾಧನೆ ಮಾಡ್ತಾ ಜೀವನ ಸಾರ್ಥಕ ಮಾಡಿಕೊಂಡು, ಹೇಗೆ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು, ದುಷ್ಟರ ಮಧ್ಯದಲ್ಲಿದ್ದರೂ ಕೂಡ ಭಗವಂತನ ಮೇಲೆ ಶ್ರದ್ಧೆ ಭಕ್ತಿ ಅವನ ಮೇಲೆ ನಂಬಿಕೆ ಇದ್ದರೆ ನಾವು ಧನ್ಯರಾಗಬಹುದು ಅನ್ನುವುದನ್ನ ವಿಭೀಷಣ ಮಹಾನುಭಾವ ತಾನು ತೋರಿಸಿದ, ಸಾಧನೆ ಮಾಡಿದ. ಹಾಗೆ ಮಂಗಳ ಸ್ವರೂಪನಾದ ಭಗವಂತ ಅವನ ಉದ್ಧಾರ ಮಾಡಿ ಅವನಿಗೆ ಚಿರಂಜೀವಿಯಾಗುವಂಥ ವಿಶೇಷವಾಗಿ ಅನುಗ್ರಹ ಮಾಡಿ ಪಟ್ಟಾಭಿಷೇಕವನ್ನು ಮಾಡಿ ಉದ್ಧಾರ ಮಾಡಿ ಶ್ರೀರಂಗನಾಥನ ಪ್ರತಿಮೆಯನ್ನು ಕೊಟ್ಟು ಉದ್ಧಾರ ಮಾಡಿದ್ದಾರೆ. ಇವತ್ತು ನಾವು ಶ್ರೀರಂಗನಾಥನ ದರ್ಶನ ಆಗತ್ತೆ ಅಂತಂದರೆ ಆ ವಿಭೀಷಣನ ಮಾಡಿಕೊಟ್ಟಂತಹ ಉಪಕಾರ ನಮಗೆ. ಅದು ನಿಜವಾಗಲೂ ಲಂಕೆಗೆ ತೊಗೊಂಡು ಹೋಗಬೇಕು ಅಂತ ಆಸೆ ಇತ್ತು. ಆದರೆ ದೇವರು ಹೇಳಿದ್ದ, ಇದು ಲಂಕೆಗೆ ಬರೋದಿಲ್ಲ, ಸುಮ್ಮನೆ ನೀನು ತೊಗೊಂಡು ಹೋಗ್ತೀನಿ ಅಂತೀಯ, ಇಚ್ಛಾ ನೋಡು, ಪ್ರಯತ್ನ ಮಾಡು, ದೇವರ ಇಚ್ಛೆ ಇದ್ದರೆ ಬರ್ತಾನೆ ಅಷ್ಟೇ ಅಂತಂತ ಹೇಳಿದ್ರು. ದೇವರಿಗಂತೂ ಇಚ್ಛಾ ಇಲ್ಲ, ನೀನೇನೋ ತೊಗೊಂಡು ಹೋಗ್ತೀನಿ ಅಂತೀಯ, ತೊಗೊಂಡು ಹೋಗು. ಒಂದು ಕರಾರು, ಕೆಳಗಡೆ ಎಲ್ಲೂ ಇಡಬಾರ್ದು ಪ್ರತಿಮಾವನ್ನ, ಎಲ್ಲಾದರೂ ಇಟ್ಟಿ ಅಂದರೆ ಮುದೋದು, ಇನ್ನು ಮತ್ತೆ ತೊಗೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ತೊಗೊಂಡು ಬರ್ತಾ ಇದ್ದಾಗ ಸಾಯಂಕಾಲ ಸಂಧ್ಯಾವಂದನೆ ಪ್ರಸಂಗ, ಕಾವೇರಿ ಹರಿತಾ ಇದ್ದವಳು ಎರಡು ಭಾಗ ಆಗಿ ಮುಂದೆ ಸೇರಿದ್ದಾಳೆ, ಕವಲ ಒಡೆದು ಮುಂದೆ ಸೇರಿದ್ದಾಳಲ್ವ, ಆ ಸ್ಥಳ ನೋಡಿ ಬಹಳ ಸಂತೋಷ ಆಯಿತು. ಒಳ್ಳೆ ಸಂಧ್ಯಾವಂದನಕ್ಕೆ ಆನ್ಹಿಕಕ್ಕೆ ಒಳ್ಳೆ ಉತ್ತಮವಾದ ಸ್ಥಳ ಅಂದುಕೊಂಡು ದೇವರನ್ನ ಆ ಪ್ರತಿಮಾವನ್ನ ರಾಮಚಂದ್ರ ದೇವರು ಹೇಳಿದ ಮಾತನ್ನ ಮರ್ತೋಯ್ತವರಿಗೆ. ಪ್ರತಿಮಾವನ್ನ ಅಲ್ಲಿಟ್ಟುಬಿಟ್ಟು ಆನ್ಹಿಕಾದಿಗಳೆಲ್ಲ ಮುಗಿಸಿಕೊಂಡಿದ್ದಾರೆ. ಬಂದ ಮೇಲೆ ಪ್ರತಿಮಾವನ್ನ ಎತ್ತಬೇಕು ಅಂತಂದರೆ ಏನು ಮಾಡಿದರೆ ಆಗಲಿಲ್ಲ. ಕೊನೆಗೆ 30 ಕೋಟಿ ರಾಕ್ಷಸರು ಬರ್ತಾರೆ, ಒಬ್ಬೊಬ್ಬರಿಗೂ 10,000 ಆನೆ ಬಲ. ಎಲ್ಲರೂ ಒಂದು ಅದನ್ನು ಎತ್ತೋದಕ್ಕೆ ಮಾಡಿದರು, ಪ್ರಯತ್ನ ಮಾಡಿದರು, ಒಂದು ರೋಮಕೂಪದಷ್ಟು ಅಲುಗಾಡಲಿಲ್ಲ ಅಂತ. ದೇವರ ಸನ್ನಿಧಾನ ಇರುವ ಪ್ರತಿಮಾಗೆ ಇಷ್ಟು ಮಹತ್ವ ಅಂದರೆ, ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿ ಭಗವಂತನೇ ತಾನು ನಿಂತುಕೊಂಡ ಅಂದರೆ ಅವನನ್ನು ಈ ರಾವಣ ಅವನ ಮೂಲ ಬಲ ಇವೆಲ್ಲ ಏನು ಮಾಡ್ಲಿಕ್ಕೆ ಸಾಧ್ಯ ರೀ? ಭಗವಂತನನ್ನ ಯಾರೇನು ಅವನ ರೋಮಕೂಪವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಅಘಟಿತ ಘಟನಾ ಸಾಮರ್ಥ್ಯ ಇರುವಂತಹ ಭಗವಂತ ಅಶರೀರವಾಣಿ ಆಯ್ತು. ಚಿಂತೆ ಮಾಡಬೇಡ, ಇನ್ನು ಮುಂದೆ ನಾನಂತರೂ ಬರೋದಿಲ್ಲ, ನಾನು ಹೇಳಿದ್ದೆ ಅಂತ ನೀನು ಮರೆತು ಬಿಟ್ಟಿದ್ದೀಯಾ, ಇಟ್ಟಿದ್ದೀಯಾ? ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದಿಲ್ಲ. ಹರಿಚಿತ್ತ ಸತ್ಯ ಹರಿಚಿತ್ತ, ಸನ್ನಿಧಾನ ಯುಕ್ತನಾಗಿದ್ದೀನಿ, ನೀನೇ ಪ್ರತಿನಿತ್ಯ ಬಂದು ಪೂಜೆ ಮಾಡು, ನನ್ನ ಆಶೀರ್ವಾದ ಪಡೆದು ಧನ್ಯನಾಗುವಂತ. ಆ ಮಹಾನುಭಾವ ಪ್ರತಿನಿತ್ಯ ಬರಬೇಕು. ಅವತ್ತಿನ ಕಾಲದಲ್ಲೆಲ್ಲ ಪದಾರ್ಥಗಳೆಲ್ಲ ಸಿದ್ಧ ಮಾಡಿ ಇಡ್ತಾ ಇದ್ರು. ವಿಭೀಷಣನ ಬರುವ ತನಕ ಕಾಯಬೇಕಂತ. ವಿಭೀಷಣ ರಥದ ಮೇಲೆ ಬಂದುಬಿಟ್ಟು ತಾನು ಮಹಾನುಭಾವ ಶುದ್ಧನಾಗಿ ಮುಂದೆ ದೇವ ಪೂಜೆಯನ್ನು ಮಾಡಬೇಕು. ಆ ಮಹಾನುಭಾವ ಪೂಜೆ ಮಾಡುವುದನ್ನು ಆವತ್ತಿನ ಕಾಲದ ಪ್ರಜೆಗಳೆಲ್ಲ ಕಣ್ತುಂಬ ನೋಡೋರಂತ, ಸಂತೋಷ ಪಡೋರಂತ. ಮತ್ತು ಇವಾಗ ಯಾಕಿಲ್ಲ ಅಂದ್ರೆ ನಮ್ಗೆ ಯೋಗ್ಯತೆ ಇಲ್ಲ, ನಮ್ಮ ಸಾಧನೆ ಅಷ್ಟಿಲ್ಲ, ಪುಣ್ಯ ಕಡಿಮೆ ಅನ್ಕೊಳ್ಬೇಕು ಅಷ್ಟೇ. ಅದಕ್ಕೊಂದು ಘಟನೆ ಹೇಳಿದ್ದಾರೆ ಮಹಾನುಭಾವ. ಏನೋ ಯಾವುದೋ ಕಾರಣಾಂತರದಿಂದ ಪಾಪ ಬರುವುದು ಸ್ವಲ್ಪ ಅವರಿಗೆ ತಡವಾಗಿದೆ. ಆ ಅವಸರದಲ್ಲಿ ಬರ್ತಾ ಇದ್ದಾಗ ಒಬ್ಬ ವೃದ್ಧ ಬ್ರಾಹ್ಮಣ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಹೋಗ್ತಾ ಇದ್ದಾಗ ಅವಸರ ಮಾಡಿ ಆ ಮಗುವು ಸ್ವಲ್ಪ ಮುಂದೆ ಬಂದಿದೆ. ಇವನ ವೇಗ ಬಹಳ ಇತ್ತು, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ರಥವನ್ನ ಹಿಡಿದು ನಿಲ್ಲಿಸೋದಕ್ಕಾಗಿಲ್ಲ. ಆಗ ಕೂಸಿನ ಮೇಲೆ ರಥ ಚಕ್ರ ಹೋಗೇ ಬಿಡ್ತು, ಕೂಸು ಸತ್ತೇ ಹೋಯ್ತು. ಬಹಳ ದುಃಖ ಆಯಿತು. ಇದನ್ನ ಕೊನೆಗೆ ಇವನು ವೃದ್ಧ ಬ್ರಾಹ್ಮಣ ಶಾಪ ಕೊಡೋದಕ್ಕೆ ಹೋದ. ತಕ್ಷಣ ಭಗವಂತನ ಪ್ರಾರ್ಥನೆ ಮಾಡಿದ್ದಾನೆ ವಿಭೀಷಣ. ದೇವರು ಬಂದು ತಕ್ಷಣ ಬ್ರಾಹ್ಮಣನ ಕೈ ಹಿಡಿದ, ಮಹಾರಾಯ ಶಾಪ ಯಾಕೆ ಕೊಡ್ತೀಯೋ? ನಿನ್ನ ಮಗ ಮೃತನಾಗಿದ್ದಾನೆ ಅಂತ ನಿನಗೆ ದುಃಖ ಅಲ್ವಾ? ನಿನ್ನ ಮೊಮ್ಮಗನನ್ನ ನಾನು ಬದುಕಿಸಿ ಕೊಟ್ಟು ಬಿಡ್ತೀನಿ, ಅವಾಗ ಬಿಟ್ಬಿಡು ಇವ್ರನ್ನ ಅಂತಂದಾಗ
ಆಯಿತು ಅಂಥೇಳಿ ತಕ್ಷಣ ಭಗವಂತ ಚರಾಚರ ನಿಯಾಮಕನಾದ ಭಗವಂತನಿಗೆ ಆ ಮಗುವನ್ನು ಬದುಕಿಸಿಕೊಡೋದೇನು ದೊಡ್ಡದು. ಎಷ್ಟೋ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡಿ ರಕ್ಷಣೆ ಮಾಡಿ ಅವನ್ನೆಲ್ಲ ತನ್ನ ಉದರದಲ್ಲಿ ಇಟ್ಟುಕೊಳ್ಳೋ ಭಗವಂತನಿಗೆ ಈ ಒಂದು ಕೂಸನ್ನು ರಕ್ಷಣೆ ಮಾಡಿ ಕೊಡೋಕ್ಕಾಗಲ್ವೇ? ತಕ್ಷಣ ಬದುಕಿಸಿದ ಕೊಟ್ಟ, ಕರ್ಕೊಂಡು ಹೋಗಿ ಅಂತ ಈ ವಿಭೀಷಣನ ಒಂದು ಸಂಘದಿಂದ ನನ್ನ ಮೊಮ್ಮಗನ ರಕ್ಷಣೆಯ ಜೊತೆಗೆ ಭಗವದ್ ದರ್ಶನ ಆಯ್ತಲ್ಲ ಅಂಥೇಳಿ ಧನ್ಯರಾಗಿ ಸ್ತೋತ್ರ ಮಾಡಿ ಹೋದರು. ಈ ಕಡೆ ದೇವರಂದ, ನೋಡು, ಇನ್ನು ಮುಂದೆ ಈ ರೀತಿ ಎಲ್ಲರ ಕಣ್ಣಿಗೆ ಕಾಣುವಂತೆ ನೀನು ಬಂದು ಪೂಜೆಯನ್ನು ಮಾಡಬೇಡ. ಈ ತರಹ ಏನಾದರೂ ಅನರ್ಥವಾದರೆ ಕಲಿಯುಗದಲ್ಲಿ ನಾನು ಪ್ರತಿ ಬಾರಿ ನಿನಗೆ ಈ ಥರ ಬಂದು ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಅಂತರ್ಧಾನನಾಗಿ ಬಾ, ಅಂತರ್ಧಾನವಾಗಿ ಯಾರ ಕಣ್ಣಿಗೂ ಕಾಣದೆ ಪೂಜೆ ಮಾಡು, ನನ್ನ ಅನುಗ್ರಹವನ್ನು ಪಡಿ, ಅಂತರ್ಧಾನವಾಗಿಯೇ ಹೊರಡು ಅಂಥೇಳಿ ದೇವರಿಷ್ಟು ಆಶೀರ್ವಾದ ಮಾಡಿದ. ಅವತ್ತಿನಿಂದ ಇವತ್ತಿನ ತನಕ ವಿಭೀಷಣನ ಕಾಲ ಅಂಥೇಳಿ, ಅವತ್ತು ಹಿಂದಿನ ಕಾಲದಲ್ಲಿ ಸ್ವಲ್ಪ ಗಂಟೆ ಬಹಳ ತೆಗಿತಾ ಇದ್ರು ಅಂತ, ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ, ಸೇವಕರೆಲ್ಲ ಜಾಸ್ತಿ ಆಗ್ತಾ ಇರೋದಕ್ಕೆ ಅದು 5 ಗಂಟೆ ಇದ್ದಿದ್ದು ಕೊನೆಗೆ 4 ಗಂಟೆ, 2 ಗಂಟೆ, 1 ಮುಹೂರ್ತ, ಇವಾಗ ಕೊನೆಗೆ ಎಷ್ಟಾಗಿದೆ ಅಂದರೆ 10 ನಿಮಿಷಕ್ಕೆ ಬಂದಿದೆ ಈಗ. ಯಾಕಂದ್ರೆ ಕಣ್ಣಿಗಂತೂ ಕಾಣೋದಿಲ್ವಲ್ಲ, ಭಗವದ್ಭಕ್ತರೆಲ್ಲ ನೋಡಿ ಆನಂದ ಪಡಲಿ ಎನ್ನುವ ನಾನಾ ಕಾರಣಗಳಿಂದ ಅಷ್ಟು ನಿಮಿಷ ಮಾಡಿದ್ದಾನೆ. ಹೀಗೆ ವಿಭೀಷಣನ ಕಾಲ ಅಂತಲೇ ಕರೆಸಿಕೊಳ್ಳಬೇಕಾದ್ರೆ ಎಷ್ಟು ಪುಣ್ಯಾತ್ಮ. ಅದಕ್ಕೆ ಶ್ರೀಪಾದರಾಜನಂತಾರೆ, ಪರವಾಸುದೇವನ ನೋಡದ, ರಂಗನ ನೋಡದ, ಶ್ರೀರಂಗನ ನೋಡದ, ಕಂಗಳಿಗ್ಯಾತಕ್ಕೂ ಕಾವೇರಿ ರಂಗನ ನೋಡದ ಅಂತಾನೆ. ಹಾಗಾಗಿ ಭಕ್ತಿಯಿಂದ ಆ ಭಗವದ್ ರೂಪಗಳನ್ನು ನೋಡಿ ಸ್ತೋತ್ರ ಮಾಡಿ ಧನ್ಯರಾಗಬೇಕು. ಇಂತಹ ವಿಭೀಷಣನಿಗೆ ಆಶೀರ್ವಾದವನ್ನು ಮಾಡಿ ಉದ್ಧಾರವನ್ನು ಮಾಡಿದಂತಹ ಸ್ವಾಮಿ, ಇನ್ನೆಂಥವರನ್ನ ನೀನು ಸ್ವಾಮಿ ದೋಷ ತನ್ನಲ್ಲಿ ಇರುವಂತಹ ಪರಮಸುಂದರವಾದಂತಹ ಅವನ 2 ಬಾಹುಭಾಗಗಳು ಅವುಗಳಿಂದ ಮಾಡಿದ್ದೇನು ಸುದೋಷಾಂಗ್ರಿ ಜಾತ ಹನನಾಥ್. ಲೋಕದಲ್ಲಿ ದೋಷವುಳ್ಳವರು ಬಹಳ ಜನ ಇದ್ದಾರೆ. ಆ ದೋಷವನ್ನು ತುಂಬಿಕೊಂಡು ಪಾಪಕರ್ಮವನ್ನು ಮಾಡುವಂತಹ ಅಂಗ್ರಿಜಾತ, ಅದೇ ಪಾದೋಸ್ಯ ವಿಶ್ವಾಭೂತಾನ, ಈ ಪಾದದಿಂದ ಹುಟ್ಟಿದವರು ಯಾರು? ಶೂದ್ರರು ಅಲ್ವಾ? ವದನದಿಂದ ಬ್ರಾಹ್ಮಣರು, ಬಾಹುಗಳಿಂದ ಕ್ಷತ್ರಿಯರು, ಆಮೇಲೆ ತೊಡೆಯ ಭಾಗದಿಂದ ವೈಶ್ಯರು, ಪಾದದಿಂದ ಶೂದ್ರರಲ್ವಾ? ಹೀಗೆ ಅವರ ಸೃಷ್ಟಿ. ಅಲ್ಲಿ ಇಲ್ಲಿ ಹುಟ್ಟಿದವನು ಆ ಒಂದು ಇದರಲ್ಲಿ ಜಾತಿಯಲ್ಲಿ ಹುಟ್ಟಿದವನು ಯಾರು? ರಾಕ್ಷಸ. ಅವನೇನು ಮಾಡಿದ? ಆ ರಾಕ್ಷಸ ಮಾಡಿದ ಕೆಲಸ, ತಾನು ಸ್ವಾರ್ಥಪರನಾಗಿ ತಾನು ಚೆನ್ನಾಗಿರಬೇಕು. ತನ್ನ ಒಂದು ಕಾರ್ಯದಿಂದ ಬೇರೆಯವರೆಲ್ಲ ಮರಣ ಹೊಂದಿದ್ರೂ ಪರವಾಗಿಲ್ಲ, ಅವನು ತಪವನ್ನು ಮಾಡ್ತಾ ಮಾಡ್ತಾ ಪರರ ಆಯುಷ್ಯವನ್ನೆಲ್ಲ ಅಪಹರಣ ಮಾಡ್ತಾ ಇದ್ದಂತೆ. ಅವರ ಆಯುಷ್ಯವನ್ನೆಲ್ಲ ತಾನು ತಗೊಂಡು ತಾನು ಸುಖವಾಗಿ ಇರಬೇಕನ್ನುವ ಪ್ರವೃತ್ತಿ ಅವನದು. ಶಂಭೂಕ ಅಂಥೇಳಿ ಒಬ್ಬ ರಾಕ್ಷಸ, ಒಬ್ಬ ಬ್ರಾಹ್ಮಣ ಒಂದು ಕೂಸನ್ನು ಪಡೆದಿದ್ದಾನೆ. ಪಡೆದ ಕೆಲವೇ ಸಮಯದಲ್ಲೇ ಮಗು ಮೃತವಾಗಿ ಹೋಯ್ತು. ಯಾಕೆ ಏನು ಅಂತಂದ್ರೆ, ಈ ಶಂಭೂಕ ನಾಮಕ ರಾಕ್ಷಸ ಆ ಕೂಸಿನ ಆಯುಷ್ಯವನ್ನೆಲ್ಲ ಪರಿಪೂರ್ಣ ಹರಣ ಮಾಡಿದ್ದ, ತಾನು ಅಜರಾಮರಣನಾಗಿರಬೇಕು ಅಂತಂತ ಹೇಳಿ. ಇದು ಹಾಗಾಗಿ ರಾಮಚಂದ್ರ ದೇವರು ಏನು ಮಾಡಿದರು? ಹೋಗಿ ಇವನನ್ನ ಅಗ್ರಜನ್ಮ ಮೃತಿ ದೋಷಾಪಹ. ಹಾಗಾಗಿ ಆ ಬ್ರಾಹ್ಮಣನಲ್ಲಿ ಜನ್ಮ, ಆ ಬ್ರಾಹ್ಮಣನ ಉದರದಲ್ಲಿ ಹುಟ್ಟಿದಂತಹ, ಅಂದರೆ ಅವನಿಗೆ ಮಗನಾಗಿ ಹುಟ್ಟಿದಂತಹ ಕೂಸನ್ನು ರಕ್ಷಣೆ ಮಾಡಿ, ಆಮೇಲೆ ಅಪಹತಃ ಈ ತಾನು ಅಜರಾಮರಣನಾಗಿರಬೇಕೆನ್ನುವ ದುಷ್ಟ ಅಹಂಕಾರದಿಂದ ನಡೆದುಕೊಂಡಂತಹ ಶಂಭೂಕನನ್ನು ಸಂಹಾರ ಮಾಡಿ ಮುಂದೆ ಮಾಡಿದ ಪರಮಾತ್ಮ ಅಗ್ರಜನ್ಮನ ಮೊದಲಿಗೆ ಎಲ್ಲ ವರ್ಣಾಶ್ರಮದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಕೊಟ್ಟು ಉದ್ಧಾರ ಮಾಡಿದಂತಹ ಬ್ರಾಹ್ಮಣ ಅನ್ನುವ ಹೆಸರಿಗೆ ತಕ್ಕಂತೆ ಇರುವಂತಹ ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನನ್ನು ಚೆನ್ನಾಗಿ ತಿಳಿದುಕೊಂಡು ಅದರಂತೆಯೇ ಸಾಧನೆ ಮಾಡುವಂತಹ ಬ್ರಾಹ್ಮಣನಲ್ಲಿ ಇದ್ದುಕೊಂಡು ಪರಬ್ರಹ್ಮ ಪ್ರತಿಪಾದ್ಯನಾದಂತಹ ಆ ರಾಮಚಂದ್ರ ಪ್ರಭು ಸ್ವಾಮಿ, ನಮ್ಮಲ್ಲಿ ಇರುವಂತಹ ಅಪಮೃತ್ಯು ದೋಷಗಳು, ಕಾಯಿಕವಾದಂತಹ ಪಾಪಗಳು, ಮಾನಸಿಕವಾದಂತಹ ಪಾಪಗಳು, ವಾಚನಿಕವಾದಂತಹ ಪಾಪಗಳು, ಅದನ್ನೆಲ್ಲವನ್ನು ಸ್ವಾಮಿ ನಾಶವನ್ನು ಮಾಡಿ ನಮ್ಮನ್ನು ಕೂಡ ಯಾವಾಗಲೂ ನಿನ್ನ ಸ್ತೋತ್ರ, ನಿನ್ನ ಧ್ಯಾನ, ನಿನ್ನ ಚಿಂತನೆ, ನಿನ್ನ ಆರಾಧನೆ, ನಿನ್ನ ಉಪಾಸನೆಯಲ್ಲಿ ನಮ್ಮ ಮನಸ್ಸು ಇಡುವಂತೆ ಸ್ವಾಮಿ ಅವತ್ತು ರಕ್ಷಣೆ ಮಾಡು ಅಂತ ಇಷ್ಟು ರಾಮಚಂದ್ರ ದೇವರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಆ ರಾಮಚಂದ್ರ ದೇವರ ವಿಶೇಷವಾದ ಅನುಗ್ರಹವನ್ನು ಪಡೆದಂತಹ ಇವರೆಲ್ಲರೂ ಧನ್ಯರಾದರು. ಇದರ ಮೇಲೆ ವ್ಯಾಖ್ಯಾನಕಾರರು ಇದರ ಜೊತೆಗೆ ಇನ್ನೊಂದನ್ನು ಸೇರಿಸಿದ್ದಾರೆ. ರಾಮಚಂದ್ರ ದೇವರು ಅನೇಕ ವರ್ಷಗಳ ಕಾಲ ಪ್ರಜಾ ಪರಿಪಾಲನೆ ಮಾಡಿ ಭಕ್ತರನ್ನ ಉದ್ಧಾರ ಮಾಡಿ ಮುಂದೆ
ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂಥೇಳಿ ಯಾರ್ಯಾರು ಮೋಕ್ಷವನ್ನು ಬಯಸುವಂತಹ ಜೀವರಾಶಿಗಳಿದ್ದೀರಾ ಅವ್ರನ್ನೆಲ್ಲರನ್ನೂ ಕರೆದುಕೊಂಡು ಹೋಗ್ದಂತ ಪರಮಾತ್ಮ. ಮತ್ತು ನಾವು ಇದೆಲ್ಲ ನಮ್ಮನ್ನೇ ಕರ್ಕೊಂಡು ಹೋಗಲಿಲ್ಲ ಅಂದರೆ ಎಲ್ಲರೂ ಕರ್ಕೊಂಡು ಹೋದ ಅನ್ನೋ ಶಬ್ದಕ್ಕರ್ಥ ಯಾರು ಸಾಧನೆ ಮಾಡಿದ್ರು ಅವರವರನ್ನ ಕರ್ಕೊಂಡು ಹೋದ. ಅಲ್ರಿ ಪಶು ಪಕ್ಷಿಗಳು ಅಂತಾರೆ, ಮಾನವರು ಅಂತಾರೆ, ದೇವತೆಗಳು ಅಂತಾರೆ ಅಂದರೆ ಸ್ವರೂಪ ಶರೀರ ಹಾಗೆಲ್ಲ ಇರ್ತದಪ್ಪ. ಒಂದೇ ಥರ ಸ್ವರೂಪ ಶರೀರ ಇರ್ತದೆ ಅಂತ ಹೇಳಕ್ ಬರೋದಿಲ್ಲ. ಪಕ್ಷಿಯ ರೂಪದಲ್ಲಿರಬಹುದು, ಪ್ರಾಣಿಯ ರೂಪದಲ್ಲಿರಬಹುದು, ಮಾನವನ ರೂಪದಲ್ಲಿರಬಹುದು, ದೇವತಾ ರೂಪದಲ್ಲಿರಬಹುದು. ಸ್ವರೂಪ ಶರೀರ ಹೇಗಾದರೂ ಇರ್ತದೆ. ಕೊನೆಯ ಶರೀರದಲ್ಲಿ ಇದ್ದು ಸಾಧನೆ ಮಾಡಿದ್ದಾರೆ ರಾಮಚಂದ್ರ ದೇವರು. ಅವರ ಸಾಧನೆ ಎಲ್ಲ ಮುಗಿದ ಮೇಲೆ ತನ್ನ ಪುಷ್ಪಕ ವಿಮಾನದ ಮೇಲೆ ಅವನ್ನೆಲ್ಲರನ್ನು ಸೇರಿಸಿಕೊಂಡು ಅನುಗ್ರಹ ಮಾಡ್ತಾ ಭಗವಂತ ವೈಕುಂಠವನ್ನು ಕೊಟ್ಟಿದ್ದಾನೆ. ಪರಮ ಸುಂದರವಾದ ವೈಕುಂಠ. ಪರಕಿಯವರು ಹೇಳಿದಂತೆ ಜೈವೈಕ್ಯವನ್ನು ಕೊಡುವಂತಹ ವೈಕುಂಠ ಅಲ್ಲ ಇದು. ಅಥವಾ ಈ ವೈಕುಂಠ ಅಂದರೆ ಕೆಲವರು ಹೇಳುವುದೇನು ಅಂದರೆ ಈ ಪಂಜರೋನ್ಮುಕ್ತ ಖಗವತು ಅಂತಾರೆ. ಈ ಏನಂತೀರ ಅದಕ್ಕೆ, ಗಿಳಿ ಇರುವಂತಹ ಪಂಜರದಲ್ಲಿ ಗಿಳಿಯನ್ನು ಹೊರಗಡೆ ಹಾಕಿದಾಗ ಹಾರ್ತಾ ಹೋಗ್ತಾ ಇದ್ರೆ ಏನು ಆನಂದ ಆಗುತ್ತೆ ಅದಕ್ಕೆ, ಪಂಜರಿಂದ ಹೊರಗಡೆ ಹಾಕಿದಂತೆ. ಹಾಗೆ ಈ ಶರೀರದಿಂದ ಜೀವವನ್ನು ಹೊರಗಡೆ ಹಾಕಿಬಿಟ್ರೆ ಸಾಕಂತ, ಅದೇ ಮೋಕ್ಷ ಅಂತಾರೆ. ಎಂತಹ ಮೋಕ್ಷ ಅದು? ಎಷ್ಟೊತ್ತು ಹಾರತ್ತೆ, ಅದಾದರೂ ಕೂಡ ಸ್ವಲ್ಪ ಹೊತ್ತಾರುತ್ತೆ, ಆಮೇಲೆ ಮತ್ತೆ ಅದಕ್ಕೂ ಕೂಡ ಮತ್ತೆ ಬೇರೆ ಜೀವನನೂ ಇದ್ದೇ ಇರುತ್ತೆ. ಅದಕ್ಕೂ ಮತ್ತೆ ಸುಖ ದುಃಖ ಅನ್ನೋದೇನು ಇದ್ದಿದ್ದೆ, ಅಲ್ಲೇನು ದುಃಖ ಇರೋದೇ ಇಲ್ಲ ಅಂತೇನಿಲ್ಲ. ಪಂಜರದಿಂದ ಹೊರಗಡೆ ಹೋದಾಗ ಅದು ಒಂದು ದುಃಖ ಪರಿಹಾರ ಆಯ್ತು ಅಷ್ಟೇ. ಅದಕ್ಕೆ ಅದು ಬೇರೆ ಹೋದ್ಮೇಲೆ ಸಕಾಲದಲ್ಲಿ ಆಹಾರಾದಿಗಳು ಸಿಗಲಿಲ್ಲ ಅಂದ್ರೆ ಅದು ಒಂದು ದುಃಖನೇ ಅಲ್ವಾ. ಅದಕ್ಕೂ ಕೂಡ ಇಲ್ಲಿ ಪಂಜರದಲ್ಲಿ ಹಾಕಿದ್ರು ಸಹಿತ ಸಕಾಲಕ್ಕೆ ಆಹಾರ ಹಾಕ್ತಾ ಇದ್ರು. ಅಲ್ಲಿ ಹೋದಾಗ ಎಲ್ಲಿ ಸಿಗಬೇಕು, ತಾನೇ ಸಂಚಾರ ಮಾಡ್ತಾ ಮಾಡ್ತಾ ಆಹಾರವನ್ನು ಹುಡುಕಿ ಆಹಾರವನ್ನು ಸೇವನೆ ಮಾಡಿ ಜೀವನ ಮಾಡಬೇಕದು. ಅದಕ್ಕೆ ಹೀಗಾಗಿ ಪಂಜರೋನ್ಮುಕ್ತ ಭಗವತ್ ಆ ರೀತಿ ಅದೆಲ್ಲ ಮೋಕ್ಷ. ಅಥವಾ ಇನ್ನು ಕೆಲವರಂತಾರೆ ಸಭೆಯಲ್ಲಿ ಹೇಳೋದು ಕಷ್ಟ, ನೀವೀ ಮೋಕ್ಷ ಅಂತಂತ ಹೇಳಿ, ಅಂದರೆ ಸ್ತ್ರೀ ಪುರುಷರ ಭೋಗ ಇದು ಒಂದು ಮೋಕ್ಷ ಅಂತ ಕೆಲವರ ಬಾಯಿ ಇಚ್ಛೆಗೆ ಬಂದಂತೆ ಎಲ್ಲರೂ ನುಡಿತಾರೆ. ನಿಜವಾದ ಮೋಕ್ಷ ಅಂದರೆ ನಮಗೆ ಜ್ಞಾನಿಗಳು ಹೇಳುವುದು, ಶ್ರೀಮದಾಚಾರ್ಯರು ಹೇಳುವಂತಹ ಮೋಕ್ಷ ಅದು ಭಗವಂತನಿಂದ ನಿರ್ಮಾಣವಾದಂತಹ ಮೋಕ್ಷ, ಪರಮ ಸುಂದರವಾದಂತಹ ಮೋಕ್ಷ. ಅಲ್ಲಿ ಹುಟ್ಟಿಲ್ಲ, ಸಾವಿಲ್ಲ, ವೃದ್ಧಿ ಇಲ್ಲ, ಹ್ರಾಸವಿಲ್ಲ. ದಾಸವರ್ಣರೇ ವರ್ಣನೆ ಮಾಡ್ತಾರೆ, ಜನನ ಮರಣವಿಲ್ಲ, ಅಲ್ಲಿ ಉಣುವ ದುಃಖವಿಲ್ಲ, ಅನುಜ ತನುಜರು ಅಲ್ಲಿಲ್ಲ, ಅನುಮಾನದ ಸೊಲೆ ಇಲ್ಲ, ನಿದ್ರೆಯೂ ಅಲ್ಲಿಲ್ಲ, ರೋಗೋಪದ್ರವಗಳು ಇಲ್ಲ, ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ನಮ್ಮೂರೇ ವಾಸಿ, ನಮ್ಮ ವೈಕುಂಠವೇ ವಾಸಿ. ಪರಮ ಸುಂದರವಾದಂತಹ ವೈಕುಂಠ. ಇಂತಹ ವೈಕುಂಠದ ಸುಖದ ಅನುಭವ ನಮಗಾಗಬೇಕಾದರೆ ನಾವೆಲ್ಲರೂ ಕೂಡ ಸಾಧನೆ ಮಾಡಬೇಕು. ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, ಭಗವಂತನ ಮಹಿಮೆಗಳನ್ನು ಕೊಂಡಾಡ್ತಾ ಇರಬೇಕು. ಅವನ ಸ್ತೋತ್ರ ಮನನ ಧ್ಯಾನ. ವಾದಿರಾಜರು ಹೇಳಿದಂತೆ ಅನುದಿನದಿ ಶ್ರವಣ ಮನನಾದಿ ಸಾಧನವ ಮಾಡು, ನಿರಂತರ ಭಗವಂತನ ಸ್ತೋತ್ರವನ್ನು ಮಾಡಿ ಧನ್ಯರಾಗಬೇಕು ಅಂತ ಇಷ್ಟು ತಿಳಿಸಿಕೊಟ್ಟು, ಇನ್ನೊಂದು ರಾಮಚಂದ್ರನ ಮುಂದಿನ ಅವತಾರ ಶ್ರೀಕೃಷ್ಣ ಪರಮಾತ್ಮ. ಆ ಶ್ರೀಕೃಷ್ಣ ಪರಮಾತ್ಮನ ಗುಣಗಾನವನ್ನು ಇನ್ನು ಮುಂದಿನ ಶ್ಲೋಕದಿಂದ ವರ್ಣನೆ ಮಾಡ್ತಾರೆ. 8-9 ಶ್ಲೋಕ ಇನ್ನು ಕೃಷ್ಣನ ಚರಿತ್ರೆಯನ್ನೇ ವರ್ಣನೆ ಮಾಡಿದ್ದಾರೆ ತುಂಬ ಸುಂದರವಾದ ರೀತಿಯಲ್ಲಿ. ನಾವು ಇದರಲ್ಲಿ ಕಲವು ಕೃಷ್ಣ ಪ್ರಶಸ್ಯತಿ, ಕಲಿಯುಗದಲ್ಲಿ ಕೃಷ್ಣನ ನಾಮಸ್ಮರಣೆ, ಕೃಷ್ಣನ ಉಪಾಸನೆಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಆ ಕೃಷ್ಣನ ಆರಾಧನೆಯನ್ನು ನಾವು ಮಾಡಿ ಧನ್ಯರಾಗಬೇಕು ಅಂತ ಆ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾರೆ. ವೃಂದಾವನಸ್ಥ ಪಶು ವೃಂದಾವನಂ ವಿಮತ ವೃಂದಾರ ಕೈಕ ತರುಣಂ ವಿನುತ ವೃಂದಾರ ಕೈಕ ತರಣಂ ನಂದಾತ್ಮಜಂ ನಿಹಿತ ನಿಂದಾಕೃದಾಸುರಜ ನಂದಾಮ ಜಬ್ಧ ಬದ್ಧ ಜಠರಂ ನಂದಾತ್ಮಜಂ ವಂದಾಮಹೇ ವಯಮ ಮಂದಾಮ ದಾತ ರುಚಿ ಮಂದಾಕ್ಷಕಾರಿ ವದನಂ ಕುಂದಾಲಿ ದಂತ ಮುತ ಕಂದಾಸಿತ ಪ್ರಭವತನುಂದಾಮ ರಾಕ್ಷಸಹರಂ. ಸ್ವಾಮಿ, ವೃಂದಾವನಸ್ಥ ಪಶು ವೃಂದಾವನಂ, ವೃಂದಾವನ ವೃಂದಯತೀತಿ ವೃಂದ, ಯಾವಾಗಲೂ ಕೂಡ ವೃಂದಾವನ ಅಂತ ಯಾಕೆ ಕರೀತಾರೆ? ಭಗವಂತನನ್ನು ನಿರಂತರ ಉಪಾಸನೆ ಮಾಡುವಂತಹ ಸಕಲ ಭಕ್ತರನ್ನ, ಎಲ್ಲ ಭಕ್ತರು ಅಂತೇನಿದ್ದಾರೆ ಭಗವಂತನ ನಿರಂತರ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಮೊದಲಾದವರು ಎಲ್ಲರನ್ನೂ ಬಿಟ್ಟು ಅನಾಥೋ ದೇವರಕ್ಷಕ, ದೇವರ ಬಿಟ್ಟರೆ ಇನ್ಯಾರೂ ರಕ್ಷಕರಲ್ಲ ಅಂಥೇಳಿ ನಿರಂತರ ಈ ಭಕ್ತ ಸಮೂಹ ಭಗವಂತನನ್ನು ಉಪಾಸನೆ ಮಾಡ್ತಾ ಇರ್ತಾರಲ್ವ, ಅಂತಹ ಭಕ್ತ ವೃಂದವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ವೃಂದಾವನದಲ್ಲಿ ದೇವರು ಇದ್ದಾನೆ ಅಂತ. ವೃಂದಾವನ ಅಂದರೆ ನಮಗೆಲ್ಲ ಕಣ್ಣಿಗೆ ಕಾಣುವುದು ರಾಯರು ಇರುವಂತಹ ವೃಂದಾವನ ನಿರ್ಮಾಣ ಏನಾಗಿರುತ್ತದೆ, ಶಿಲಾ
ಅದು ವೃಂದಾವನ ಅಲ್ಲ. ಇಲ್ಲಿ ಕೃಷ್ಣ ಪರಮಾತ್ಮನ ಇರುವಂತಹ ವೃಂದಾವನವೆಂಬ ಒಂದು ಪುರ, ಒಂದು ವನ. ಆ ವನದಲ್ಲಿ ಭಗವಂತನೇ ಇದ್ದಾರೆ. ಅಥವಾ ವೃಂದಾವನ ಶಬ್ದಕ್ಕೆ ಹೀಗೊಂದು ಅರ್ಥ ಮಾಡಬಹುದು, ಭಕ್ತ ವೃಂದರು ಅಂತೇನಿದ್ದಾರೆ ಆ ಎಲ್ಲ ವೃಂದರನ್ನ ಉದ್ಧಾರ ಮಾಡಿ ಅವರನ್ನ ಭಗವಂತನ ಉಪಾಸನೆ ಮಾಡುವಂತೆ, ಭಗವಂತನ ಪೂರ್ಣಾನುಗ್ರಹವಾಗುವಂತೆ ಮಾಡುವ ಮಹಾನುಭಾವರುಗಳೆಲ್ಲ ಇವತ್ತು ಯತಿ ಪರಂಪರಾದಲ್ಲಿ ಬಂದಂತಹ ಜ್ಞಾನಿಗಳೆಲ್ಲ ಅವರು ಶಿಲಾರೂಪದಲ್ಲಿರುವ ವೃಂದಾವನದ ಒಳಗಡೆ ಇದ್ದು ಭಕ್ತರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಂದಲೂ ಪೂಜ್ಯನಾದಂತಹ ಸಕಲ ಜ್ಞಾನಿಗಳಿಂದ ಪೂಜ್ಯನಾದ ಸ್ವಾಮಿ ಏನು ಮಾಡ್ದ, ವೃಂದಾವನಸ್ಥ ಪಶು ವೃಂದಾವನಂ, ಗೋವಿಗಳ ಸಮೂಹ, ಒಂದಲ್ಲ ಎರಡಲ್ಲ ನೂರಾರು ಗೋವುಗಳು ಸಮೂಹ, ಅವುಗಳನ್ನು ರಕ್ಷಣೆ ಮಾಡಿದಂತಹ ಭಗವಂತನೇ. ಏನು ಪುಣ್ಯ ಮಾಡಿರಬೇಕ್ರಿ ಆ ಗೋವುಗಳೆಲ್ಲ ಭಗವಂತನ ಹಸ್ತಸ್ಪರ್ಶವಾಗಬೇಕು ಅಂತಂದರೆ ಅಲ್ಪರಿಗೆ ಇಂತಹ ಯೋಗ್ಯತೆ ಇಲ್ಲವೇ ಇಲ್ಲ. ಅಂತಿಂಥವರು ಯಾರೋ ಸಾಮಾನ್ಯ ಜೀವ ಗೋರೂಪದಲ್ಲಿದ್ದರೆ ಭಗವಂತನ ಹಸ್ತಸ್ಪರ್ಶ ಆಗಲು ಸಾಧ್ಯವೇ? ಬಹಳ ಜನ್ಮ ಪುಣ್ಯ ಬೇಕು. ದಾಸವರಣ್ಯರಲ್ಲಿ ಅಂತಾರೆ, ಕಾದನ ವತ್ಸವಹರಿ ಕಾದನ ಅಂತ ಅನ್ನಬೇಕಾದಾಗ ಗೋವಿನ ರಕ್ಷಣೆ ದೇವರು ಎಷ್ಟು ಸುಂದರವಾಗಿ ಮಾಡಿದ. ಕನಕ ರಜತ ಸರಪಳಿ ದನಕರುಗಳ ಕೊರಳಲಿ ಮಿನುಗು ತಿಪ್ಪ ಅರಳಲೆ ಅನೇಕ ನಾದದಿಂದಲಿ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ತ್ರಿಜಗದೊಡೆಯ ವಿಜಯ ವಿಠಲ ವ್ರಜಕ ದೊರೆಯಾದವು ಕಾದನ ವತ್ಸವ ಹರಿ ಕಾದನ ಮೋದದಿಂದ ಮಾಧವ ಕಾದನ ಕಾದನ ಕದನ ವತ್ಸವ ಹರಿ ಕಾದನ. ಗೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ಗೋವುಗಳನ್ನು ರಕ್ಷಣೆ ಮಾಡಿದ ಅನ್ನೋ ಶಬ್ದಕ್ಕೆ ಸಾಮಾನ್ಯ ಗೋವು ರೂಪದಲ್ಲಿ ಇರುವಂತಹ ಜೀವವನ್ನು ಉದ್ಧಾರ ಮಾಡಿದ ಅಂತ ಒಂದು ಅರ್ಥ ಆಯ್ತು. ಆಮೇಲೆ ಗೋ ಶಬ್ದಕ್ಕೆ, ಗೋವಿಂದ ಅನ್ನುವ ಶಬ್ದಕ್ಕೆ ವೇದಗಳನ್ನು ವಿಭಾಗ ಮಾಡಿಕೊಟ್ಟು ನಮ್ಮನ್ನೆಲ್ಲ ಉದ್ಧರಿಸಿದ ಅಂತನೂ ದೇವರನ್ನ ಗೋವಿಂದ ಅಂತ ಕರೀತಾರೆ. ಅಥವಾ ಭಗವಂತನನ್ನ ಗೋವಿಂದ ಅಂದರೆ ಸರ್ವಜೀವರಾಶಿಗಳ ಸಮೂಹ, ಅವರನ್ನು ರಕ್ಷಣೆ ಮಾಡುವನಾದ ಕಾರಣ ಭಗವಂತನನ್ನ ಗೋವಿಂದ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಥವಾ ಗೋವಿಂದ ಅಂತಂದ್ರೆ ಸರ್ವಜೀವರಾಶಿಗಳ ಕರ್ಮಗಳಿಗೆ ಪ್ರೇರಕನಾದ ಕಾರಣ ಭಗವಂತನನ್ನ ಗೋವಿಂದ ಅಂತಾರೆ. ಅಥವಾ ಗೋ ಅಂತನೋ ಶಬ್ದಕ್ಕೆ ಮಾತು ಅಂತ, ಶಬ್ದಗಳ ರಾಶಿ. ನಾವೇನು ಮಾತುಗಳನ್ನು ಆಡ್ತೀವಿ, ಯಾವುದೇ ವ್ಯಾವಹಾರಿಕ ಶಬ್ದಗಳು ಅವೆಲ್ಲ ಭಗವಂತನ ಸ್ತೋತ್ರ ರೂಪದಲ್ಲಿ ಇರಬೇಕಂತೆ. ಏನೇ ಮಾತಾಡಲಿ, ಎಲ್ಲೇ ಓಡಾಡಲಿ, ನೀವೇನೇ ಕಾರ್ಯ ಮಾಡ್ರಿ, ಕೊನೆಗೆ ರಾತ್ರಿ ಮಲಗಬೇಕಾದಾಗ ಅವೆಲ್ಲ ಭಗವಂತನ ಸ್ತೋತ್ರ, ಭಗವಂತನ ಪೂಜಾ, ಭಗವಂತನಿಗೆ ಪ್ರದಕ್ಷಿಣೆ, ಭಗವಂತನ ಪೂಜಾ, ಭಗವಂತನ ಆರಾಧನೆ, ಹೀಗೆ ಇಂದ್ರಿಯಗಳಿಂದ ನಡೆದ ಕಾರ್ಯಗಳು ಅಂತ ಕೊನೆಗೆ ಅನುಸಂಧಾನ ಮಾಡಿದರೆ ಭಗವಂತನು ಮುಂದಿನ ದಿನದಲ್ಲಿ ಸತ್ಕರ್ಮಗಳನ್ನೇ ವಿಶೇಷವಾಗಿ ಮಾಡುವಂತೆ ಅನುಗ್ರಹ ಮಾಡ್ತಾನೆ ಎನ್ನುವ ನಾನಾ ಕಾರಣಗಳಿಗೋಸ್ಕರವಾಗಿ ಭಗವಂತನನ್ನು ಗೋವಿಂದ ಅಂತ ಕರೀತಾರೆ. ಇಂತಹ ಸ್ವಾಮಿ ಗೋರಕ್ಷಕನಾಗಿ ಉದ್ಧಾರ ಮಾಡುವಂತಹ ಸ್ವಾಮಿ. ವಿನುತ ವೃಂದಾರೆ ಕೈಕ ಶರಣಂ, ಎಲ್ಲ ದೇವತೆಗಳಿಂದ ಸ್ತುತ್ಯನಾದಂತಹ, ಸರ್ವರಿಗೂ ರಕ್ಷಕನಾದಂತಹ ಮುಖ್ಯ ರಕ್ಷಕನಾದ ಭಗವಂತ ನೀನು. ನಿಹತ ನಿಂದಾಕೃತ ಸುರಜನಂ, ಯಾರ್ಯಾರು ಈ ದೇವರನ್ನ ನಿಂದನೆ ಮಾಡ್ತಾ ಹೋಗ್ತಾರೆ. ಜರಾಸಂಧ ದೇವರನ್ನ ನಿಂದನೆ ಮಾಡಿದ, ಆಮೇಲೆ ಕಂಸ ದೇವರನ್ನ ನಿಂದನೆ ಮಾಡಿದ, ದುರ್ಯೋಧನಾದಿಗಳೆಲ್ಲ ಕಂಸನ ನಿಂದನೆ ಇವರು ದೇವರನ್ನ ನಿಂದನೆ ಮಾಡಿದವರೇ. ಆಮೇಲೆ ಮುಂದೆ ಎಷ್ಟು ಜನ, ಪೂತನ, ಶಕಟಾಸುರ, ತೃಣಾವರ್ತ, ಧೇನುಕಾಸುರ, ವೃಕಾಸುರ, ವತ್ಸಾಸುರ, ಒಬ್ಬ ಕೇಶಿ, ಇಷ್ಟು ಒಬ್ಬರೇ ಇಬ್ಬರೇ ಅನೇಕ ಅಸುರರು, ಎಲ್ಲ ಅಸುರರನ್ನು ನಿಗ್ರಹ ಮಾಡಿ ಉದ್ಧಾರ ಮಾಡಿದಂತಹ ಭಗವಂತ ನಾಶ ಮಾಡಿ ಮುಖ್ಯ ಎಲ್ಲರಿಗೂ ಪ್ರೇರಕನಾಗಿ ಆ ಭಗವಂತನನ್ನ ನಿರಂತರ ನಿಂದ ಮಾಡುವಂತಹ ಅಸುರ ಜನಂ, ಆ ರಾಕ್ಷಸರನ್ನ ಅವನ್ನೆಲ್ಲರನ್ನ ನಾಶ ಮಾಡುವಂತಹ ದಾಮಬದ್ಧ ಜಠರಂ, ಭಗವಂತನನ್ನ ಕಟ್ಟಿ ಹಾಕಬೇಕು ಅಂತ ಇವಳು ಬಹಳ ಪ್ರಯತ್ನ ಮಾಡ್ತಾಳೆ. ಯಶೋದ ಅಷ್ಟು ಸುಲಭವಾಗಿ ಕಟ್ಟಿಸಿಕೊಂಡು ಬಿಡ್ತಾನೆ ಭಗವಂತ. ರುಕ್ಮಿಣೀಶ ವಿಜಯದಲ್ಲೆಲ್ಲ ವರ್ಣನೆ ಮಾಡ್ತಾರೆ ಜ್ಞಾನಿಗಳು. ಅದಕ್ಕೊಂದು ಕಾರಣ ಇತ್ತು. ದೇವರೇನು ಮಾಡ್ತಾನೆ, ಇದ್ದಕ್ಕಿದ್ದಾಗ ಹೋಗಿ ಅಮ್ಮ ಹಾಲು ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಅವಳಂತಾಳೆ, ಸ್ವಲ್ಪ ತಡಿಯೋ, ಆಮೇಲೆ ಕೊಡ್ತೀನೋ ಹಾಲನ್ನು, ಅವಸರ ಮಾಡಬೇಡ, ಮೊಸರು ಕಡಿತಾ ಇದ್ದೀನಿ, ಬರ್ತೀನಿ, ಈಗಲೇ ಬೇಕು ತುಂಬ ಕೃಷ್ಣ ಅಂತಂತ ಹೇಳಿ ಕರ್ಕೊಂಡು ಹೋಗಿ ಹಾಲನ್ನು ಕುಡಿಸ್ತಾ ಇದ್ದಾಗ ಪ್ರಪಂಚವೇ ಮರ್ತು ಬಿಟ್ಲು ಅವಳು. ಕ್ಷೀರಸಾಗರ ಶಾಹಿಯಾದ ಸ್ವಾಮಿಗೆ ಈ ಅಲ್ಪ ಹಾಲಿಂದ ಆಗಬೇಕಾದದ್ದೇನಿದೆಯೋ ಅಂತ ಗರ್ಗಾಚಾರ್ಯ ಹೇಳಿದ್ರಲ್ಲ, ನಿನ್ನ ಮಗನಲ್ಲ ಇವನು, ಸರ್ವೋತ್ತಮನಾದವನು ವಾಸುದೇವನೇ, ನಾರಾಯಣನೇ ಈ ರೂಪದಲ್ಲಿ ಬಂದಿದ್ದಾನೆ ಅಂತಂತ ಚಿಂತನೆ ಮಾಡ್ತಾ ಇದ್ದಾಗ ದೇವರು ಸಾಕಿನ ಉಪಾಸನೆ ಅಂತ ಯೋಗ್ಯತಾನುಸಾರ ಕೊಡ್ತಾ ಇರ್ತಾನಷ್ಟೇ. ಮಾಯ ಮಾಡಿದ 5 ಲೀಟರ್ ಹಾಲಿತ್ತಲ್ಲಿ, ಅದು ಉಕ್ಕಿಬಿಡ್ತು.
ಕೂಸಿನ ಕೆಳಗೆ ಕುಕ್ಕಿದ್ಲು, ಒಳಗೆ ಹೋಗ್ಬಿಟ್ಲು ಹಾಲು ಇಳಿಸ್ಬೇಕು ಅಂತ. ದೇವರಂದ ಸಾವಿರಾರು ವರ್ಷ ತಪಸ್ಸು ಮಾಡಿದರೆ, ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ನನ್ನ ಅನುಗ್ರಹ ಪಡೆಯಬೇಕು ಅಂತ ತಪಸ್ಸು ಮಾಡಿದರೆ ಮಿಂಚಿನಂತೆ ದರ್ಶನ ಕೊಟ್ಟು ನಾನು ಅದೃಶ್ಯನಾಗುವನು, ನಾನಾಗಿ ಬಂದು ನಿನ್ನ ಹತ್ರ ಅನುಗ್ರಹ ಮಾಡೋದಕ್ಕೆ ಬಂದರೆ ನನ್ನಕ್ಕಿಂತ ಹಾಲು ಹೆಚ್ಚಾಯ್ತಾ, ಮಾಡ್ತೀನಿ ಬಾ ನಿನಗೆ ಅಂತೇಳಿ ವ್ಯಭಜದ ದಧಿಪಾಂಡಂ ಕ್ಷಿಪ್ತ ಭಾಷಾಣ ವೃಕ್ಷ. ಅಲ್ಲ ಗುಂಡು ಕಲ್ಲಿತ್ತು ತೊಗೊಂಡು ಹೊಡೆದ್ರೆ 50 ಲೀಟರ್ ಹಾಲು ಮೊಸರು ಬೆಣ್ಣೆ ಎಲ್ಲ ನೆಲಪಾಲು ಅಂತ ಎಲ್ಲರಿಗೂ ಕೊಟ್ಟಿದ್ದಾನಂತೆ ಭಗವಂತ. ಹಾಲು ಮೊಸರು ಬೆಣ್ಣೆಯನ್ನೆಲ್ಲ ಎಲ್ಲ ದಾಸವರಣ್ಯರೆಲ್ಲ ನಕ್ಷತ್ರ ರೂಪದಲ್ಲೆಲ್ಲ ಹಾಡಿನ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ಎಲ್ಲ ಅನೇಕ ಬಾರಿ ಕೇಳಿದ್ದೀರ ನೀವೆಲ್ಲ. ಆ ಹಾಡು ಹೇಳಿಬಿಟ್ರೆ ಸಾಕು, ಅದ್ರ ಬಗ್ಗೆ ಎಲ್ಲ ನೀವೇ ವಿವರಣೆ ಕೊಡ್ತೀರ. ನಕ್ಷತ್ರ ಸುತ ನನುಜನೊಂದು ದಿನ ನಕ್ಷತ್ರದೊಳಿದ್ದ ನವನೀತಮೋ, ನಕ್ಷತ್ರದಿಂದ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು, ನಕ್ಷತ್ರವಂ ಪಿಡಿದಿದ್ದ ನಕ್ಷತ್ರಾಖ್ಯ ರಾಜವಿಖಿಯೋರ್ವಳು, ನಕ್ಷತ್ರದಿನ್ ಕೇಳಿ ನಕ್ಷತ್ರ ಶಯನಂ ಬೆನ್ನಟ್ಟಿವರೇ, ಬೇರೊಂದು ನಕ್ಷತ್ರದೊಳು ನಿಂತು ಶ್ರೀಕೃಷ್ಣ ರಕ್ಷಿಸಲಿ ಎಂಬನ ಭರತ. ನಕ್ಷತ್ರ ಸುತನನುಜನೊಂದು ದಿನ, ರೋಹಿಣಿ ನಕ್ಷತ್ರ, ರೋಹಿಣಿ ಮಗ ಯಾರು? ಬಲರಾಮ. ಬಲರಾಮನ ತಮ್ಮ ಯಾರು? ಕೃಷ್ಣ. ಒಂದು ಕೆಲಸ ಮಾಡಿದ, ಏನಂತ? ನಕ್ಷತ್ರದೊಳಿದ್ದ ಮಘ ನಕ್ಷತ್ರ ಗಡಿಗೆಯ ಒಳಗಡೆ ಇರುವಂತಹ ನವನೀತವನ್ನ ತನ್ನ ನಕ್ಷತ್ರದಿಂದ ತೆಗೆದ. ಹಸ್ತ ನಕ್ಷತ್ರ ಕೈಯಿಂದ ಬೆಣ್ಣೆ ತೆಗೆದ ಭಗವಂತ. ಮುಂದೇನು ಮಾಡ್ದ? ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು ಚಿತ್ತಾ ನಕ್ಷತ್ರ ಚಿತ್ತಕ್ಕೆ ಬಂದಂತೆ ಭಗವಂತ ಎಲ್ಲರಿಗೂ ಕೊಡ್ತಾ ಇದ್ದಂತೆ. ಲೋಭಿ ಆಗಬಾರದಂತೆ ಜೀವನದಲ್ಲಿ. ಇನ್ನೊಬ್ಬರಿಗೂ ಕೊಡಬೇಕು, ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು, ಬ್ರಾಹ್ಮಣರಿಗೆ ದೇವಬ್ರಾಹ್ಮಣರಿಗೂ ಕೊಡಬೇಕು, ಆಮೇಲೆ ಸುಮಂಗಲಿ ಸ್ತ್ರೀಯರಿಗೂ ಕೊಡಬೇಕು, ಬಂಧು ವರ್ಗದವರಿಗೂ ಕೊಡಬೇಕು, ತನ್ನ ಹೆಂಡತಿ ಮಕ್ಕಳಿಗೂ ಕೊಟ್ಟು ತಾನೂ ತಿಂದು ಕೊನೆಗೆ ಈ ಆಪದ್ಧನ ಅಂತ ಹೇಳಿ ಅದನ್ನು ಸಂಗ್ರಹ ಮಾಡಿಕೊಳ್ಳಬೇಕು. ಹೀಗೆಲ್ಲ ಮಾಡಬೇಕು. ಆದರೆ ಯಾರು ದಾನ ಇಲ್ಲ, ಧರ್ಮ ಇಲ್ಲ, ತಾನೂ ಭೋಗ ಮಾಡೋದಿಲ್ಲ, ಸುಮ್ಮನೆ ನಾಳೆ ಇರಲಿ ನಾಡದ್ದಿರಲಿ ಅನ್ಕೋತಾ ಇಟ್ಟು ಅದು ಯಾವ ಸತ್ಕರ್ಮನೂ ಮಾಡಲಿಲ್ಲ ಅಂದಮೇಲೆ ಆ ದುಡ್ಡು ಏನು ಪ್ರಯೋಜನ? ಒಂದಾಗ ಕಳ್ಳು ಕಾಕರು ಬಂದು ತೊಗೊಂಡು ಹೋಗ್ತಾರೆ, ಅಥವಾ ಇಲ್ಲ ಅದು ಇನ್ನೆಲ್ಲಾದರೂ ಬ್ಯಾಂಕ್ ಇಂಕಲ್ಲಿಟ್ಟರೆ ಬ್ಯಾಂಕಿಗೆ ಕೃಷ್ಣಾರ್ಪಣೆ ಆಗೋದು. ಇವತ್ತೆಲ್ಲ ಎಷ್ಟೋ ಇವೆಯಲ್ಲ ಬ್ಯಾಂಕ್ಗಳು, ನೀವು 1 ಲಕ್ಷ ರೂಪಾಯಿ ಇಡ್ರಿ, 10 ದಿವಸದಲ್ಲಿ ನಿಮ್ಗೆ 2 ಲಕ್ಷ ಮಾಡಿಕೊಡ್ತೀವಿ ಅಂತ ಎಷ್ಟೋ ಜನ ನಂಬಿ ಇವತ್ತು ಕೃಷ್ಣಾರ್ಪಣೆ ಆಗಿ ಹೋಗಿದೆ. ಇವತ್ತು ಆ ತರಹದ ಕ್ರಿಯಾದಿಗಳೆಲ್ಲ ಇರುತ್ತದೆ. ಸಂಪತ್ತನ್ನು ಸರಿಯಾಗಿ ಉಪಯೋಗಿಸಬೇಕು ಅಂತ ತೋರಿಸಿಕೊಟ್ಟ ಭಗವಂತ. ಇದನ್ನೆಲ್ಲ ನೋಡಿ ಒಬ್ಬ ಗೋಪಿಕಾಸ್ತ್ರೀ ಬಂದಿದ್ಲಂತ. ಅವಳ ಹೆಸರೇನು ಅಂದರೆ ನಕ್ಷತ್ರಾಖ್ಯ, ಅವಳ ಹೆಸರು ಅನುರಾಧ ಅಂತ. ಆಮೇಲೆ ಅವಳೇನು ಹಿಡ್ಕೊಂಡಿದ್ಲು? ನಕ್ಷತ್ರವಂ ಪಿಡಿದಿದ್ದ ಅಂತ. ಭರಣಿ ನಕ್ಷತ್ರ ಕುಂಕುಮ ಭರಣಿ ಹಿಡ್ಕೊಂಡಿದ್ಲಂತೆ. ಮನೇಲೇನೋ ಕಾರ್ಯಕ್ರಮ, ಯಶೋಧಾನ್ ಕರಿಬೇಕು ಅಂತಂತ. ಇದೆಲ್ಲ ಕೆಲಸ ನೋಡಿ ಹೋಗಿ ಅವಳ ಮುಂದೆ ಹೇಳಿದ್ಲಂತ, ಯಶೋಧ ನೋಡೇ ನಿನ್ನ ಮಗ ಮಾಡಿದ ಕೆಲಸ ಅಂತಂತಂದ್ರೆ ಓಡಿ ಬಂದ್ಲಂತವಳು. ಬಂದು ನೋಡಿದ್ದಾಳೆ. ಯಾರಿಗೆ ಹೇಳಿದ್ಲು ಅವಳು? ಆ ಗೋಪಿಕಾಸ್ತ್ರೀ ಇವಳಿಗೆ ಯಶೋಧ. ಅವಳೇ ಹೇಳ್ಕೊಂಡ್ರು ಆ ಸಮಯದಲ್ಲಿ ನಕ್ಷತ್ರಾಖ್ಯ ರಾಜಮುಖಿಯೋರ್ವಳು, ಚಂದ್ರಮುಖಿ ಅಂತ ಕಂಡಿದ್ದಾಳೆ. ಅಂದರೆ ಪರಮ ಸ್ಫುರದ್ರೂಪಿ ಆ ಯಶೋಧ. ಅವಳು ಬಂದು ನೋಡಿದ್ದಾಳೆ. ನೋಡಿದ ತಕ್ಷಣ ಕೇಳಿದ್ಲಂತ, ಕೃಷ್ಣ ಎಂತಹ ಕೆಲಸ ನಾವು ಮಾಡಿದ್ದು ಅಂತಂದ್ರೆ, ಯಾರು ಮಾಡಿದ್ದು, ಹೇಗಾಯ್ತು ಅಂತಂದ್ರೆ, ಅದೇ ಕೃಷ್ಣ ಏನು ಮಾಡಬೇಕು? ಶ್ರವಣ ನಕ್ಷತ್ರ ಕಿವಿಯಿಂದ ಕೇಳ್ದ. ನಕ್ಷತ್ರವನ್ನು ಕೊಡದೆ ಅಂದ್ರೆ ಕೇಳಿದ ಪ್ರಶ್ನೆಗೆ ಏನು ಕೊಡಬೇಕು? ಉತ್ತರ. ಆ ಉತ್ತರವನ್ನು ಕೊಡಲಿಲ್ಲ ಅಂತ ಭಗವಂತ. ಮುಂದೇನೋ ಆಯ್ತು, ಕೃಷ್ಣ ಪರಮಾತ್ಮ ಓಡೋದಕ್ಕೆ ಶುರು ಮಾಡ್ದ. ಇವಳು ಬೆನ್ನಟ್ಟಿದಳು. ಕೃಷ್ಣ ಮುಂದೆ, ಇವಳು ಹಿಂದೆ. ಭಗವಂತ ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ. ಯಾರನ್ನ ಬೆನ್ನಟ್ಟಿದಳು? ನಕ್ಷತ್ರ ಶಯನಂ ಬೆನ್ನಟ್ಟಿವರೆ. ಆಶ್ಲೇಷ ನಕ್ಷತ್ರ ಶೇಷಶಾಯಿಯಾರ ಭಗವಂತನ ಬೆನ್ನಟ್ಟಿದಳಂತೆ. ಸಿಕ್ಕಿಬಿಡ್ತಾರೆ ದೇವರು ಅಷ್ಟು ಸುಲಭವಾಗಿ. ಇವತ್ತಿನ ಕಾಲದಲ್ಲಿ ನಮ್ಮಲ್ಲೆಲ್ಲ ಕೆಲವು ಭಾವನೆಗಳು ಉಂಟು. ಕೆಲವರು ಅಂದ್ಕೊಳ್ತಾ ಇರ್ತಾರೆ, ದೇವರನ್ನ ನಾವು ಅತಿ ಸುಲಭವಾಗಿ 1-2 ಸ್ತೋತ್ರ ಮಾಡಿದ ತಕ್ಷಣವೇ ಫಲ ಕೊಡುವಂತ ಕೇಳಿಬಿಟ್ರೆ ಕೊಟ್ಟು ಬಿಡ್ತಾನೆ ಅಂತ. ಭಕ್ತಿಯಿಂದ ಅವನು ಸ್ತೋತ್ರ ಮಾಡಿ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅನುಗ್ರಹಿಸುವಂತಂದಾಗ ಕರುಣೆ ಮಾಡಿ ದೇವರು ಕೊಡಬಲ್ಲ. ನಾನು ಈ ಕೆಲಸ ಮಾಡಿದ್ದೀನಿ, ಫಲ ಕೊಡ್ಬೇಕು ನೀನು ಅಂತ ಹೇಗಾದ್ರೂ ಆರ್ಡ್ರ್ ಏನಾದರೂ ಮಾಡೋದಕ್ಕೆ ಹೋದ್ರೆ ಅಪ್ರಾಣೆ ಕೊಡೋದಿಲ್ಲ ಹೋಗುವಂತ ದೇವರು. ಯಾಕೆ? ನೀನು ಮಾಡುವ ರೀತಿಯಲ್ಲಿ ಮಾಡೇ ಇಲ್ಲ. ಮಾಡಿದ್ರು ಕೊಡಬೇಕು ಎಂಬುದು ನಿಯಮ ನಿನಗೆ. ನನ್ನದೇನಿದೆ, ನನ್ನ ಇಚ್ಛೆ ಇದ್ರೆ ಕೊಡ್ತೀನಿ, ಇಲ್ಲೇದು ಇಲ್ಲ. ಮಾಡುವ ಕರ್ತವ್ಯ ಕರ್ಮ ನಿನದು, ಮಾಡಬೇಕಷ್ಟೇ. ನೀವು ಮಾಡ್ತಾ ಇರುವಂತಾನೆ ಪರಮಾತ್ಮ. ಹಾಗೆ ನಾವು ಕರ್ತವ್ಯ ಕರ್ಮ ಅಂದುಕೊಂಡು ಮಾಡಿದಾಗ ಅನುಗ್ರಹ ಮಾಡ್ತಾನೆ ಭಗವಂತ. ಇಂತಹ ಶೇಷಶಾಹಿ ಯಾರು ಭಗವಂತನನ್ನ ಕೊನೆಗೆ ಒಲಿದ್ನಲ್ಲ, ಹೇಗೆ ಒಲಿದ ಅಂದರೆ ರುಕ್ಮಿಣಿ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ದೇವರ ಮುಂದೆ ಹೋಗ್ತಾ ಇದ್ದಾಗ ಅವನ ಪಾದಗಳ ಮೇಲೆ ಇವಳು ಮುಂದೆ ಓಡ್ತಾ ಇದ್ದಾಳೆ. ಇವಳು ಮುಡಿದುಕೊಂಡಂತಹ ಹೂವುಗಳೆಲ್ಲ ಆ ಪರಮಾತ್ಮನ ಪಾದದ ಚಿಹ್ನೆಯ ಮೇಲೆಲ್ಲ ಬೀಳ್ತಾ ಇತ್ತಂತೆ. ಅಂದರೆ ಭಕ್ತಿಯಿಂದ ಹೀಗೆ ಅರ್ಪಣೆ ಮಾಡಿದ್ರು ದೇವರಲ್ಲಿ ಒಲದ ಅಂದಮೇಲೆ ಶ್ರದ್ಧಾ ಭಕ್ತಿಯಿಂದ ನಾವು ಉತ್ತಮವಾದ ಹೂವುಗಳನ್ನು ತುಳಸಿಯನ್ನು ತಂದು ದೇವರಿಗೆ ಅರ್ಪಣೆ ಮಾಡಿದರೆ
ನಮ್ಮನ್ನು ಉದ್ಧಾರ ಮಾಡದೇ ಇರ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪ್ರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಕ್ತಿಯಿಂದ ಅವನು ಉಪಾಸನೆ ಮಾಡಿದಾಗ ನಮ್ಮ ರಕ್ಷಣೆ, ನಮ್ಮ ಎಲ್ಲ ಸುಖವನ್ನ ಅವನೇ ನೋಡಿಕೊಳ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ ಭಗವಂತ. ಅಂತಹ ಭಗವಂತನನ್ನು ಚಿಂತನೆ ಮಾಡಿ ಧನ್ಯರಾಗಬೇಕು. ಮುಂದೆ ಭಗವಂತನನ್ನ ಸಿಕ್ಕಿದ್ದಾನೆ, ಕಟ್ಟಬೇಕು ಅಂತ ಇಡೀ ಗೋಕುಲದಲ್ಲಿರುವ ಎಲ್ಲಾ ಹಗ್ಗವನ್ನೇ ತಂದು ಕಟ್ಟೋದಕ್ಕೆ ಹೋದ್ರು ಆಗಲಿಲ್ಲ ಅಂತ. ಎಲ್ಲ 2 ಅಂಗುಲದಷ್ಟು ಕಡಿಮೆ ಆಗ್ತಾ ಇತ್ತಂತ. ಒಂದು ಹಗ್ಗ ತಂದು ಕಟ್ಟೋಕೆ ಹೋದ್ರೆ ಅದು 2 ಅಂಗುಲ ಕಡಿಮೆ ಆದರೆ 10 ಅಂಗುಲ ಅಷ್ಟು ತಂದ್ರೆ ಅದು ಮತ್ತೆ 2 ಅಂಗುಲ ಕಡಿಮೆ ಆಗ್ತಿತ್ತಂತ. ಅಂದರೆ ದೇವರನ್ನ ನಾವೆಲ್ಲೋ ಒಂದೆರಡು ಸ್ತೋತ್ರ ಮಾಡಿದ್ವಿ, ಅಥವಾ ನಮ್ಮ ಕೈಲಿ ದುಡ್ಡಿದೆ, ಅಥವಾ ನಮ್ಮ ಕೈಲಿ ಅಧಿಕಾರ ಇದೆ, ಇನ್ನೇನೋ ಸೌಂದರ್ಯ ಇದೆ, ಇದಕ್ಕೆ ದೇವರು ಒಲಿತಾನೆ ಅಂದರೆ ಸರ್ವಾತ್ಮನ ಒಲಿಯುವುದಿಲ್ಲ. ದೇವರು ನಾವು ಶ್ರೀಮಂತನೋ ಅಧಿಕಾರಿನೋ ಅಥವಾ ಸುಂದರನೋ ಇವೆಲ್ಲ ನೋಡೋದಿಲ್ಲ. ಅವನು ಏನಾದರೂ ಆಗಿರಲಿ, ಅವನು ದರಿದ್ರನಾಗಿರಲಿ ಶ್ರೀಮಂತನಾಗಿರಲಿ, ಅಥವಾ ಜ್ಞಾನವನ್ನು ಪಡೆದಿರಲಿ ಅಜ್ಞಾನಿಯಾಗಿರಲಿ, ಸಾಧಕನಾಗಿರಲಿ ಅಥವಾ ಇನ್ನೇನೋ ಅಸಾಧಕನಾಗಿದ್ದರೂ ಸಹಿತ ಭಕ್ತಿಯಿಂದ ಭಗವಂತನ ಸ್ತೋತ್ರ ಮಾಡಿದರೆ ಸಾಕು, ಪೂರ್ಣವಾಗಿ ಅನುಗ್ರಹ ಮಾಡಿ ಉದ್ಧಾರ ಮಾಡ್ತಾನೋ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಭಗವಂತನನ್ನ ಕೊಂಡಾಡೋಣ, ಭಕ್ತಿಯಿಂದ ಸ್ತೋತ್ರ ಮಾಡೋಣ. ಅವನು ಬಿಟ್ಟರೆ ಇನ್ಯಾರೂ ನಮಗೆ ರಕ್ಷಕರಲ್ಲ ಅನ್ನುವರ ಚಿಂತನೆಯನ್ನು ಮಾಡೋಣ ಅನ್ನುವುದಕ್ಕೋಸ್ಕರವಾಗಿ ಸಂಸಾರವೆಂಬ ಸಾಗರದಲ್ಲಿ ನಾವು ನೊಂದು ಬೆಂದು ಹಣ್ಣಾಗಿದ್ದೀವಿ. ಇದೇ ಒಂದು ದೊಡ್ಡ ಹಗ್ಗ ಅಂತ ನಮಗಂತಾರೆ ಮಹಾನುಭಾವರು. ಇಂಥ ಹಗ್ಗದಿಂದ ನಮ್ಮನ್ನೆಲ್ಲ ಕಟ್ಟಿ ಹಾಕಿದ್ದಾನೆ ಭಗವಂತ. ಇದನ್ನ ಸುಲಭವಾಗಿ ಬಿಡಿಸಿ ನಮ್ಮನ್ನು ಕೂಡ ಪರಮಾತ್ಮ ಸುಖವನ್ನ ಕೊಡಬೇಕಾಗಿದೆ, ಸಂಸಾರವೆಂಬ ಬಂಧನದಿಂದ ಮುಕ್ತನನ್ನಾಗಿ ಮಾಡಬೇಕಾಗಿದೆ. ಹಾಗಾಗಿ ಸ್ವಾಮಿ ನಿನ್ನನ್ನು ಯಾರು ಹಗ್ಗದಿಂದ ಕಟ್ಟಲು ಸಾಧ್ಯವಿಲ್ಲ. ಆದರೂ ಭಕ್ತಿಗೆ ನೀನೇ ಕಟ್ಟಿಸಿಕೊಂಡು ಅನುಗ್ರಹ ಮಾಡಿದಂತೆ ನಮ್ಮನ್ನೆಲ್ಲರನ್ನ ಆ ಹಗ್ಗವನ್ನು ಬಿಡಿಸಿಕೊಂಡು ಇವರು ನಲಕೂಬರ ಮಣಿಗ್ರೀವ ಅವನ್ನೆಲ್ಲ ಉದ್ಧಾರ ಮಾಡಿಲ್ವ, ಆ ರೀತಿಯಲ್ಲಿ ನಮ್ಮನ್ನೂ ಕೂಡ ಉದ್ಧಾರ ಮಾಡುತ್ತಂದೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಮಂದಾವದಾತ ರುಚಿ ಮಂದಾಕ್ಷ ಕಾರ್ಯವದನಂ. ಪರಿಪೂರ್ಣವಾದಂತಹ ಅತಿ ಶುಭ್ರವಾದ ಪರಮಸುಂದರವಾದ ಚಂದ್ರನಂತಹ ಕಾಂತಿ ಇರುವಂತಹ ಆ ಚಂದ್ರನೂ ನಾಚಿಕೆ ಪಡಬೇಕು. ದೇವರ ಸೌಂದರ್ಯ ನೋಡಿ, ಎಂತಹ ಸೌಂದರ್ಯ, ಇವನ ಸೌಂದರ್ಯ ಇದೆ ಮುಂದೆ ನನ್ನ ಸೌಂದರ್ಯ ಏನು ಅಂತ ಹೇಳಿ ನಾಚಬೇಕು ಅಂತ. ಅಂತಹ ಪರಮ ಸ್ಫುರದ್ರೂಪಿಯಾಗಿ ಇರುವಂತಹ ಆ ಸ್ವಾಮಿ, ಅವನ ಮುಖಾರವಿಂದಗಳು, ಅವನಲ್ಲಿರುವಂತಹ ದಂತ ಅದು ಹೇಗಿದೆ ಅಂದರೆ ಕುಂದಾಲಿ ದಂತಂ ಅಂತಾರೆ. ಕುಂದಾಲಿ ದಂತಂ ಅಂದರೆ ಈ ಮಲ್ಲಿಗೆ ಹೂವು ಉದ್ದ ಇರುತ್ತದೆ, ಅಂದರೆ ಅದರ ಕಡ್ಡಿ ಭಾಗನೇ ಉದ್ದ ಇರುತ್ತೆ. ಕೆಲವರು ಅದು ಕೋಲು ಮಲ್ಲಿಗೆ ಅಂತ ಏನೋ ಅಂತಾರೆ, ನೀವೆಲ್ಲ ಏನಂತೀರಿ ಗೊತ್ತಿಲ್ಲ, ಸೂಜಿ ಮಲ್ಲಿಗೆ. ಹಾಗಾಗಿ ಇಂತಹ ಇದರಂತೆ ಆ ಮಲ್ಲಿಗೆಯಂತೆ ಭಗವಂತನ ದಂತಗಳು ತುಂಬ ಸುಂದರವಾಗಿ ಕಾಣ್ತಾ ಇವೆ, ಪರಿಶುಭ್ರವಾಗಿ ಕಾಣುವಂತಹ ಭಗವಂತನ ಆ ನಖಗಳು. ಇನ್ನು ಹೇಗಿದೆ ಮುಂದೆ ಭಗವಂತನದು ಕುಂದಾಸಿತ ಪ್ರಭುತನಂ ಅಂತಾರೆ. ಆ ಮೋಡದಂತಹ ನೀಲಮೇಘಶ್ಯಾಮನಾಗಿ ಕಾಣುವಂತಹ ಭಗವಂತನ ಶರೀರ. ಇಂತಹ ಸ್ವಾಮಿ ದಾವ ರಾಕ್ಷಸಹರಂ, ಕಾಡಿನಲ್ಲಿರುವಂತಹ ಎಲ್ಲಾ ರಾಕ್ಷಸರನ್ನ ನಾಶ ಮಾಡುವಂತಹ ನಂದಾತ್ಮಜಂ, ನಂದ ಗೋಪನಿಗೆ ಮಗನ ರೂಪದಲ್ಲಿ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ. ಉತ ವಯಂ ವಂದಾಮಹೇ. ಹಾಗಾಗಿ ನಿನ್ನ ಚರಣಾರವಿಂದಗಳಿಗೆ ಮೇಲಿಂದ ಮೇಲೆ ನಾವು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀವಿ. ನಮ್ಮನ್ನು ಉದ್ಧರಿಸು, ನಮಗೆ ಅನುಗ್ರಹಿಸು, ನಮ್ಮ ಜೀವನ ಸಾರ್ಥಕವಾಗಿ ಮಾಡು ಅಂತ ಇಷ್ಟು ಸ್ತೋತ್ರ ಮಾಡಿದ್ದಾರೆ. ಮುಂದಿನ ಸ್ತೋತ್ರ ನಾಳೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೆ ಸ್ವರ್ಪಿತಂ ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೇವ ಅಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ.